today it is not recorded in any of the part of the history ಚರಿತ್ರೆಯ ಯಾವುದೇ ಭಾಗದಲ್ಲಿ ಇದನ್ನ ನಮೂದಿಸಲಾಗಿಲ್ಲ that this day Jesus was crucified. ಅದೇನೆಂದ್ರೆ ಇದೇ ದಿನ ಯೇಸು ಆತನು ಶಿಲುಬೆಗೆ ಹಾಕಲ್ಪಟ್ಟನು ಅಂತ. Then why we have gathered? ಹಾಗಿದ್ರೆ ಯಾಕೆ ಈ ದಿನ ನಾವು ಇಲ್ಲಿ ಹೀಗೆ ಕೂಡಿ ಬಂದಿದ್ದೇವೆ? History itself is also a proof. ಚರಿತ್ರೆ ಅದು ಕೂಡ ಒಂದು ಪುರಾವೆಯೇ ಆಗಿದೆ. ಚರಿತ್ರೆ ತಾನೇ ಪುರಾವೆಯಾಗಿದೆ. ಚರಿತ್ರೆ ತಾನೇ ಪುರಾವೆಯಾಗಿದೆ. History itself also is a proof. ಚರಿತ್ರೆ ಅದು ತಾನೇ ಪುರಾವೆಯಾಗಿದೆ. That Jesus died for you and me. ಅದೇನೆಂದ್ರೆ ಯೇಸು ನಿನಗೋಸ್ಕರ ನನಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು. Amen. ಆಮೆನ್. Whether today or some other time. ಅದು ಈ ದಿನ ಆಗಿರಬಹುದು ಅಥವಾ ಮತ್ತೆ ಬೇರೆ ಯಾವುದೇ ಸಮಯ ಆಗಿರಬಹುದು. But it is true that he shed his blood for us. ಆದರೆ ಇದು ಸತ್ಯ. ಅದೇನೆಂದ್ರೆ ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿದನು. Amen. ಆಮೆನ್. So when the whole world is commemorating the memory of the death burial of Jesus Christ on this day, ಈ ದಿನ ಇಡೀ ಲೋಕ ಯೇಸು ಸ್ವಾಮಿಯ ಮರಣ ಹೂಣಿಡುವಿಕೆ ಆತನ ಆ ಒಂದು ಪುನರುತ್ಥಾನದ ಬಗ್ಗೆ ಜ್ಞಾಪಿಸಿಕೊಳ್ತಾ ಇರುವಾಗ nothing wrong to come together and join them and remember what Jesus did for us. ಅವರೊಟ್ಟಿಗೆ ಕೂಡಿಕೊಂಡು ಬಂದು ಯೇಸು ನಮಗೋಸ್ಕರ ಮಾಡಿದಂತ ಸಂಗತಿಯನ್ನ ಜ್ಞಾಪಕ ಮಾಡಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. So the difference is ಅದಕ್ಕೋಸ್ಕರ ವ್ಯತ್ಯಾಸ ಏನಂದ್ರೆ they do it only on this day. ಅವರು ಇದೇ ದಿನ ಎಂಬುದಾಗಿ ಅದನ್ನು ಆಚರಿಸ್ತಾರೆ. But we do it all through the year. ಆದ್ರೆ ನಾವೆಲ್ಲ ಅದನ್ನ ಇಡೀ ವರ್ಷ ಆಚರಿಸ್ತೇವೆ. Right? Amen. Today, ಈ ದಿನ as I said, ನಾನು ಹೇಳಿದ ಹಾಗೆ I decided to meditate something different, but definitely about the Good Friday. ನಾನು ನಿಶ್ಚಯವಾಗಿ ಶುಭ ಶುಕ್ರವಾರದ ದಿನದ ಬಗ್ಗೆನೇ ಮಾತನಾಡಲಿಕ್ಕಿದ್ದೇನೆ. ಆದ್ರೆ ಏನೋ ಒಂದು ಬೇರೆ ಸಂಗತಿಯನ್ನ ನಾನು ಇದನ್ನ ಹೇಳಿ. Amen. Amen. Definitely today we are going to meditate about the Good Friday. ನಿಶ್ಚಯವಾಗಿ ಈ ದಿನ ನಾವು ಶುಭ ಶುಕ್ರವಾರದ ಬಗ್ಗೆ ಧ್ಯಾನ ಮಾಡ್ಲಿಕ್ಕಿರ್ತೇವೆ. Not about the Good Friday, ಶುಭ ಶುಕ್ರವಾರದ ಬಗ್ಗೆ ಅಲ್ಲ, but definitely about the suffering of Jesus. ಅದ ನಿಶ್ಚಯವಾಗಿ ಯೇಸುವಿನ ಆ ಒಂದು ಶ್ರಮೆಯ ಬಗ್ಗೆ. But you know, somehow, ಆದ್ರೆ ಹೇಗೋ traditionally, ಸಾಂಪ್ರದಾಯಿಕವಾಗಿ there is a comfort in our heart ನಮ್ಮ ಹೃದಯದಲ್ಲಿ ಒಂದು ಸಮಾಧಾನ ಇದೆ. that I was sad enough on Good Friday. ಅದೇನೆಂದ್ರೆ ಶುಭ ಶುಕ್ರವಾರ ದಿನದಂದು ನಾನು ದುಃಖಿತನಾಗಿ ಇರಬೇಕು ಅಂತ. Because they think ಯಾಕಂದ್ರೆ ಅವ್ರು ಅನ್ಕೊಳ್ತಾರೆ we should be sad on Good Friday. ನಾವು ಶುಭ ಶುಕ್ರವಾರ ದಿನದಂದು ದುಃಖದಿಂದ ಇರಬೇಕು. We meditate upon the nails, ನಾವು ಆ ಒಂದು ಮೊಳೆಗಳ ಬಗ್ಗೆ ಧ್ಯಾನ ಮಾಡ್ತೇವೆ. crown of thorn, ಆ ಒಂದು ಮುಳ್ಳಿನ ಕಿರೀಟದ ಬಗ್ಗೆ ಧ್ಯಾನ the ಮಾಡ್ತೇವೆ. cross, ಆ ಒಂದು ಶಿಲುಬೆ. and I don't know where did this theology of 7 sayings when he has said more than 7 things on the cross. ಮತ್ತು ಆ ಶಿಲುಬೆಯ ಮೇಲೆ ಹೇಳಿದಂತ 7 ಮಾತುಗಳು ಅವು 7 ಮಾತುಗಳಾಗಿ ಅಲ್ಲ, ಅದಕ್ಕಿಂತ ಹೆಚ್ಚು ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಅದನ್ನೇ ಯಾಕೆ ಧ್ಯಾನಿಸ್ತೇವೆ ಗೊತ್ತಿಲ್ಲ. Amen. Amen. Even they have gone far ahead. ಅದಕ್ಕಿಂತ ಮುಂದೆ ಅವರು ಹೋದರು. But I want to tell you something. ಆದ್ರೆ ಒಂದು ವಿಷಯ ಹೇಳಕ್ ಬಯಸ್ತೇನೆ. Jesus died ಯೇಸು ಆತನು ಸತ್ತನು that you should be alive. ಅದೇನೆಂದ್ರೆ ನೀನು ಜೀವದಿಂದಿರಬೇಕೆಂಬುದಾಗಿ. Amen. But today we are going to meditate a little. ಆದ್ರೆ ಇದನ್ನ ನಾವು ಸ್ವಲ್ಪ ಧ್ಯಾನ ಮಾಡ್ಲಿಕ್ಕಿದ್ದೇವೆ. Unlike again about the nails. ಆ ಒಂದು ಮೊಳೆಗಳ ಬಗ್ಗೆ. Because no matter how much we meditate upon his struggle upon the cross, ಯಾಕಂದ್ರೆ ನಾವು ಎಷ್ಟೇ ಆ ಒಂದು ಶಿಲುಬೆಯ ಬಗ್ಗೆ ಆತನ ಶ್ರಮೆಯ ಬಗ್ಗೆ ಧ್ಯಾನ ಮಾಡಿದ್ರು ಕೂಡ, if we don't change, ನಾವು ಬದಲಾಗದೆ ಹೋದರೆ, we are crucifying him again and again. ನಾವು ಪದೇ ಪದೇ ಆತನನ್ನ ಶಿಲುಬೆಗೆ ಹಾಕ್ತಾ ಇದ್ದೇವೆ. So it is not about remembering his suffering, it is about why he suffered. ಅದಕ್ಕೋಸ್ಕರ And change ourselves that he may say, I died for a value. ಅದಕ್ಕೋಸ್ಕರ ಆತನು ಯಾಕೆ ಶ್ರಮೆ ಪಟ್ಟನು ಅಂತ ಧ್ಯಾನ ಮಾಡುವುದಕ್ಕಿಂತ ಆತನು ಯಾವ ಸಂಗತಿಗೋಸ್ಕರ ನನ್ನನ್ನು ಬಿಡಿಸುವುದಕ್ಕೋಸ್ಕರ ಶ್ರಮೆ ಪಟ್ಟನು ಅಂತ ಅದನ್ನ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಆಮೆನ್. 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 ಒಬ್ಬ ಮಗ ನಮ್ಮಪ್ಪ ತುಂಬಾ ಕಷ್ಟಪಟ್ಟು ಈ ಮನೆ ಕಟ್ಟಿದಾನಂತ ಎಲ್ಲರ ಕಡೆ ಹೇಳೋದಕ್ಕಿಂತ ಕಷ್ಟಪಟ್ಟು ಅಪ್ಪ ಕಟ್ಟಿರುವಂತ ಮನೆಗೆ ಈತನ ಇನ್ನೂ ಸ್ವಲ್ಪ ಕೂಡಿಸಿ ಅದನ್ನ ಸುಂದರ ಮಾಡಿದ್ರೆ ಅಪ್ಪನ ಕಷ್ಟಕ್ಕೆ ಆಧಾರ ಅಲ್ವಾ? If a son keeps on saying, my father struggled a lot to build this house, and does not keep that house well, he is only speaking, but he is not honoring the struggle of his father. But if he adds to that house, ಆದ್ರೆ ಆ ಮನೆಗೆ ಆತನು ಇನ್ನೂ ಸ್ವಲ್ಪ ಕೂಡಿಸುವುದಾಗಿದ್ರೆ,
make it more beautiful. ಅದನ್ನ ಇನ್ನೂ ಸುಂದರವಾಗಿ ಮಾಡುವುದಾಗಿದ್ರೆ In the same way, ಅದೇ ರೀತಿಯಾಗಿ ಯೇಸು ಅಷ್ಟು ಕಷ್ಟಪಟ್ಟ ಅಂತ ಹೇಳ್ಕೊಂಡು ಅಡ್ಡಾಡೋದಕ್ಕಿಂತ ಆತನು ಎದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟ, ನಾನು ಬದಲಾಗಬೇಕೆಂಬ ಕಷ್ಟಪಟ್ಟನಲ್ಲ ಅಂದಾಗ ಅದಕ್ಕೆ ಅರಿತುಕೊಂಡು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದಾಗಿದ್ರೆ ಆತನ ಕ್ರೂಜೆಗೆ ಮಹತ್ವ ಬರ್ತದೆ. यीशु मसीह ने इतना संघर्ष किया इस तरह ना कहते हुए, या ना कहते हुए कि किस तरह परमेश्वर ने कष्ट उठाया, किस तरह लहू बहाया, कैसा चिल्लाया, कैसा कांटे का मुकुट पहना, वो सब ध्यान करने से अच्छा किस लिए उसने पहना, ताकि मैं बदल जाऊं. और अगर मैं बदलने से अगर उसका मौत का सही मायना रखता है तो मैं कहता हूं कि उसको ज्यादा बोलने से अच्छा है कि बदल जाए. Let everybody wish your neighbor and say, let's change. ನಿಮ್ಮ ಪಕ್ಕಕ್ಕಿದ್ದವರು ಪ್ರತಿಯೊಬ್ಬರು ವಿಶ್ ಮಾಡಿ ಹೇಳಿ ಬದಲಾಗೋಣ ಅಂತ. Amen. Don't worry, it is okay to smile on Good Friday. ಶುಭ ಶುಕ್ರವಾರ ದಿನದಿಂದ ನಗುವುದಾಗಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ ರೀ. You know why? ಯಾಕೆ ಗೊತ್ತಾ? Because he has cried enough to see one smile on your face. ಯಾಕೆಂದ್ರೆ ಆತನು ತುಂಬಾ ಕಣ್ಣೀರಿಟ್ಟು ಆಯ್ತು ನಿನ್ನ ಮುಖದ ಮೇಲೆ ಒಂದು ಮುಗುಳ್ ನಗೆಯನ್ನು ನೋಡೋದಕ್ಕಾಗಿ ಸಾಕಷ್ಟು ಕಣ್ಣೀರು ಆತನ ಸುರಿಸಾಗಿದೆ. ಆಮೇನ್. ನೀನು ಸಂತೋಷವಾಗಿರ್ಬೇಕೆಂಬುದಾಗಿ ಆತನ ಕ್ರೂಜೆ ಏರ್ದ. He died that you should be happy. ಆತನು ಸತ್ತನು ನಾವು ಸಂತೋಷವಾಗಿರಬೇಕೆಂಬುದಾಗಿ. Hallelujah. 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 Are we ready for this day? ಈ ದಿನಕ್ಕೋಸ್ಕರ ನಾವು ಸಿದ್ಧರಾಗಿದ್ದೇವೆ. Are we ready for this day? ಈ ದಿನಕ್ಕೋಸ್ಕರ ನಾವೆಲ್ಲ ಸಿದ್ಧರಾಗಿದ್ದೇವೆ. Now where everybody start their picture and end it today, ಎಲ್ಲಿ ಪ್ರತಿಯೊಬ್ಬರು ತಮ್ಮ ಒಂದು ಪ್ರಾರಂಭ ಮಾಡಿ ಎಲ್ಲಿಗೆ ತಂದು ಮುಗಿಸ್ತಾರೆ. ಎಲ್ಲ ಕಡೆಗಳಲ್ಲಿ ಈ ದಿನದ ಪಿಕ್ಚರ್ ಎಲ್ಲಿಂದ ಪ್ರಾರಂಭವಾಗಿ ಮುಗಿತದೋ, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಟ್ ದ ಪಿಕ್ಚರ್ ಫ್ರಮ್ ದೇರ್, ಫ್ರಮ್ ದ ಎಂಡ್. ಈ ದಿನ ನಾನು ಆ ಪಿಕ್ಚರ್ ಅನ್ನ ಆ ಒಂದು ಕೊನೆಯಿಂದ ಪ್ರಾರಂಭಿಸಲಿದ್ದೇನೆ. So like for example, ಉದಾಹರಣೆಯಾಗಿ on the seventh saying, the last saying, anybody can say. ಆ 7 ಮಾತುಗಳಲ್ಲಿ ಏಳನೇ ಮಾತು ಯಾರಿಗಾದ್ರೂ ಜ್ಞಾಪಕ ಇದೆನಾ? Father, I surrender, I give. That's ಅದಕ್ಕೆ ಹೇಳಿದೆ ಈ 7 ಮಾತುಗಳ ಬಗ್ಗೆ ಜಗಳಾನ ಆಗ್ಬಿಡ್ತದೆ. He said it is finished. ಆತನು ಹೇಳಿದ ಎಲ್ಲವೂ ಮುಗಿಯಿತು. And then he said, ಆನಂತರ ಆತನು Lord, ಹೇಳ್ತಾನೆ, into your hands I give my spirit. ತಂದೆ ನಿನ್ನ ಕರಗಳಲ್ಲಿ ನನ್ನ ಆತ್ಮವನ್ನು ಸಮರ್ಪಿಸುತ್ತೇನೆ. ಅಲ್ಲಿ everybody's Good Friday is over and we are happy, we can go home and eat. ಎಲ್ಲರ ಒಂದು ಶುಭ ಶುಕ್ರವಾರ ಮುಗಿಯಿತು ಮತ್ತು ನಾವು ಹೋಗಿ ಮನೆಗೆ ಊಟ ಮಾಡಿ ನಾವು ಸಂತೋಷವಾಗಿದ್ದೇವೆ. ಆದರೆ ಇವತ್ತಿನ ಸರ್ವಿಸ್ I want to start from there. It is finished. ಅಲ್ಲಿಂದ ಎಲ್ಲವೂ ಮುಗಿಯಿತು. I want to start from there. Lord, I give my spirit into your hand. ತಂದೆ ನನ್ನ ಆತ್ಮವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ ಅನ್ನುವ ಮಾತಿನಿಂದ ನನ್ನ There is something happened on Good Friday after that. ಅದರ ನಂತರ ಶುಭ ಶುಕ್ರವಾರ ದಿನದಂದು ಏನೋ ಒಂದು ಸಂಗತಿಯಲ್ಲಿ ಆಯಿತು. And today I want to speak about that. ಮತ್ತು ಈ ದಿನ ನಾನು ಅದರ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. When Jesus said it is finished, ಯೇಸು ಎಲ್ಲವೂ ಮುಗಿತು ಅಂತ ಹೇಳಿದಾಗ you know what was finished? ಏನು ಮುಗಿದಿತ್ತು ಗೊತ್ತಾ? From the childhood, ಆ ಒಂದು ಚಿಕ್ಕ ಪ್ರಾಯದಿಂದ the pain he was going through, ಆತನು ಯಾವ ಒಂದು ನೋವಿನಿಂದ ದಾಟಿ ಹೋಗ್ತಾ ಇದ್ದನು. one day there will be nail in this hand. ಒಂದು ದಿನ ಈ ಕೈಗಳಲ್ಲಿ ಮೊಳೆಗಳಿರ್ತವೆ. It was finished. ಅದು ಮುಗಿಯಿತು. It was over. ಅದು ಮುಗಿಯಿತು. But not only that was over. ಅದು ಮಾತ್ರ ಮುಗಿಯಲಿಲ್ಲ. Something greater was over on that day. ಯಾವುದೋ ಉನ್ನತವಾದಂತ ಸಂಗತಿಯು ಆ ದಿನ ಮುಗಿಯಿತು. So where the picture ends, ಎಲ್ಲಿ ಆ ಒಂದು ಚಿತ್ರವು ಮುಗಿತದೋ, let's begin our picture. ಅಲ್ಲಿಂದ ನಮ್ಮ ಚಿತ್ರವನ್ನ ಪ್ರಾರಂಭಿಸಿಕೊಳ್ಳೋಣ. Amen. Amen. I shared with you some time ago. ಕೆಲವು ಸಮಯಗಳ ಹಿಂದೆ ನಾನು ಇದನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ. Jesus is the Lamb of God. ಯೇಸುವೇ ಆ ಯಜ್ಞದ ಕುರಿ ಮರಿಯು. We learned about tabernacle. ದೇವದರ್ಶನದ ಗುಡಾರದ ಬಗ್ಗೆ ನಾವು ಕಲಿತುಕೊಂಡವು. But I'm going to do it again. ಅದೇ ಇನ್ನೊಂದು ಆವರ್ತಿ ಅದನ್ನ God is speaking ಮಾಡುತ್ತೇನೆ. powerful things. ದೇವರು ಬಲವುಳ್ಳಂತ ಸಂಗತಿಗಳನ್ನ ಮಾತನಾಡ್ತಾ ಇದ್ದಾರೆ. Now, how many of you read this word? ಎಷ್ಟು ಜನ ಈ ವಾಕ್ಯವನ್ನ ಓದಿದ್ದೀರಾ? God is spirit. ದೇವರು ಆತ್ಮನಾಗಿದ್ದಾನೆ ಎಂಬುದಾಗಿ. ದೇವರು ಆತ್ಮ ಸ್ವರೂಪಿ ಅಂತ. God is spirit. ದೇವರು ಆತ್ಮ ಸ್ವರೂಪಿ. Now you see, ಈಗ ನೋಡ್ರಿ, spirit doesn't have blood. ಆತ್ಮಕ್ಕೆ ರಕ್ತ ಇರುವುದಿಲ್ಲ. Spirit doesn't have a flesh. ಆತ್ಮಕ್ಕೆ ದೇಹ ಇರುವುದಿಲ್ಲ. But in the tabernacle, ಆದ್ರೆ ಆ ದೇವದರ್ಶನದ ಗುಡಾರದಲ್ಲಿ if a sin has to be forgiven, ಆ ಪಾಪವು ಕ್ಷಮಿಸಲ್ಪಡಬೇಕಾಗಿದ್ರೆ blood has to be offered. ರಕ್ತವು ಸಮರ್ಪಿಸಲ್ಪಡಲೇಬೇಕಾಗಿತ್ತು. Amen. ಆಮೆನ್. And if God has to offer himself, ಮತ್ತು ದೇವರು ತನ್ನನ್ನೇ ತಾನು ಸಮರ್ಪಿಸಬೇಕಾಗಿದ್ರೆ he doesn't have a blood. ಆತನಲ್ಲಿ ರಕ್ತ ಇಲ್ಲ. Because he is a spirit. ಯಾಕೆಂದ್ರೆ ಆತನು ಆತ್ಮ ಸ್ವರೂಪಿಯು. Amen. ಆಮೆನ್. And he cannot
become a literal lamb. ಮತ್ತು ಅಲ್ಲಿ ಆತನು ಯಜ್ಞದ ಕುರಿಮರಿ ಆಗ್ಲಿಕ್ಕೆ ಆಗಲ್ಲ. Why? ಯಾಕೆ? Why? ಯಾಕೆ? Listen. ಕೇಳಿಸ್ಕೊಳ್ರಿ. God made man in his image. ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. He can only come in his image. ಆತನು ತನ್ನ ಸ್ವರೂಪದಲ್ಲಿ ಮಾತ್ರ ಬರ್ಲಿಕ್ಕೆ He ಸಾಧ್ಯ. cannot come in animal's image. ಒಂದು ಪ್ರಾಣಿಯ ಸ್ವರೂಪದಲ್ಲಿ ಆತನು ಬರ್ಲಿಕ್ಕೆ ಆಗಲ್ಲ. Amen. ಆಮೆನ್. Because ಯಾಕಂದ್ರೆ he has to offer his blood. ಆತನು ತನ್ನ ರಕ್ತವನ್ನ ಸಮರ್ಪಿಸಬೇಕಾಗಿತ್ತು. He needed to have a body. ಅದಕ್ಕೋಸ್ಕರ ಆತನಿಗೆ ದೇಹದ ಅವಶ್ಯಕತೆ ಇತ್ತು. That's why it is written in Psalms. ಅದಕ್ಕೋಸ್ಕರವೇ ಕೀರ್ತನೆಗಳಲ್ಲಿ ಹೀಗೆ ಬರೆಯಲಾಗಿದೆ, ದೇವರೇ, you prepared me a body. ನೀನು ನನಗೋಸ್ಕರ ದೇಹವನ್ನು ಸಿದ್ಧಪಡಿಸಿದಿ. Amen. ಆಮೆನ್. And that's why ಅದಕ್ಕೋಸ್ಕರ to give the blood, ಆ ರಕ್ತವನ್ನ ಕೊಡುವುದಕ್ಕಾಗಿ, and the blood is in the flesh, ಮತ್ತು ಆ ರಕ್ತವು ದೇಹದಲ್ಲಿ ಇದ್ದದರ ನಿಮಿತ್ತವಾಗಿ God had to become flesh, ದೇವರಾಗಿರುವ ಆತನು ಶರೀರಧಾರಿಯಾಗಿ ಬಂದನು. so that he will have a blood to offer. ಅದರ ನಿಮಿತ್ತವಾಗಿ ರಕ್ತವನ್ನು ಸಮರ್ಪಿಸಲಿಕ್ಕೆ ಆಗುವ ಹಾಗೆ. Amen. Now ಈಗ when Jesus said it is finished, ಯೇಸು ಇದು ಮುಗಿತು ಅಂತ in ಹೇಳಿದಾಗ, your hands I give my spirit. ಆತನು ಹೇಳ್ತಾ ಇದ್ದಾನೆ, ತಂದೆ ನಿನ್ನ ಕರಗಳಲ್ಲಿ ನನ್ನ ಆತ್ಮವನ್ನು I believe this is ಸಮರ್ಪಿಸುತ್ತೇನೆ. going to be powerful for us. ನಾನು ನಂಬ್ತೇನೆ ಇದು ನಮ್ಮೆಲ್ಲರಿಗೆ ಬಲ ಉಳ್ಳದಾಗ್ಲಿಕ್ಕಿದೆ. You know what had finished? ಯಾವ ಸಂಗತಿ ಮುಗಿಯಿತು ಗೊತ್ತಾ? His work ಆತನ ಕೆಲಸ as flesh and blood ಶರೀರ ಮತ್ತು ರಕ್ತವಾಗಿದ್ದಾಗ was over. ಅದು ಮುಗಿಯಿತು. And on Good Friday, ಮತ್ತು ಶುಭ we are ಶುಕ್ರವಾರ only meditating upon his work of flesh and blood. ಆತನ ಶರೀರ ಮತ್ತು ರಕ್ತದ ಕಾರ್ಯಗಳನ್ನೇ ನಾವು ಮಾತನಾಡ್ತೇವೆ. But I want to tell you something. ಆದ್ರೆ ಏನೋ ಒಂದು ಸಂಗತಿಯನ್ನು ಹೇಳಕ್ In ಬಯಸ್ತೇನೆ. whose hand he gave his spirit? ಆತನು ಯಾರ ಕರಗಳಲ್ಲಿ ತನ್ನ ಆತ್ಮವನ್ನ ಕೊಟ್ಟ? Father, ತಂದೆ, in your hands ತಂದೆ ನಿನ್ನ I ಕರಗಳಲ್ಲಿ, give my spirit. ತಂದೆ ನಿನ್ನ ಕರಗಳಲ್ಲಿ ನನ್ನ ಆತ್ಮವನ್ನ ಸಮರ್ಪಿಸ್ತೇನೆ. And he gave up his ghost. ಮತ್ತು ಹಾಗೆ ಆತನು ತನ್ನ ಆತ್ಮವನ್ನ ಸಮರ್ಪಿಸಿದ. Amen. Amen. And there was darkness. ಮತ್ತು ಅಲ್ಲಿ ಕತ್ತಲೆ ಆವರಿಸಿಕೊಂಡಿತು. Amen. Amen. And the curtain in the temple tore. ಆಲಯದಲ್ಲಿದ್ದಂತಹ ಒಂದು ಪರದೆಯು ಅದು ಹರಿದು ಹೋಯಿತು. Now understand this. ಇದನ್ನ ಅರ್ಥ ಮಾಡಿಕೊಳ್ಳಿ. God, ದೇವರು, the first work of God, ದೇವರ ಮೊದಲನೇ ಕಾರ್ಯ creator. ಸೃಷ್ಟಿಕರ್ತನು. He created. ಆತನು ಸೃಷ್ಟಿಸಿದನು. Father, ತಂದೆ, he created. ಆತನು ಸೃಷ್ಟಿಸಿದ. Amen. Amen. As a creator, ಒಬ್ಬ ಸೃಷ್ಟಿಕರ್ತನಾಗಿ he made everything and you and me. ಆತನು ಎಲ್ಲವನ್ನ ನಿನ್ನ ಉಂಟು And ಮಾಡಿದ. number 2, ಎರಡನೇದಾಗಿ, now when the creation committed sin, ಈಗ ಆ ಸೃಷ್ಟಿಯು ಪಾಪ ಮಾಡಿದಾಗ he became the lamb. ಅಲ್ಲಿ ಆತನು ಯಜ್ಞದ ಕುರಿಮರಿ ಆಗಿ ಬಂದ. The creator became the creation. ಸೃಷ್ಟಿಕರ್ತನು ಸೃಷ್ಟಿಯಾಗಿ ಆತನು ಬಂದನು. ಬಹಳ ಸರಳವಾಗಿ ಹೇಳ್ತಾ ಇದ್ದಾರೆ. The creator ಆ ಸೃಷ್ಟಿಕರ್ತನು became ಸೃಷ್ಟಿಕರ್ತನಾಗಿ creation. ಸೃಷ್ಟಿಯಾಗಿ ಬಂದನು. That is Jesus Christ. ಅದುವೇ ಯೇಸುವಾಗಿದ್ದನು. Now the creation ಈಗ ಈ ಸೃಷ್ಟಿ finished. ಅಲ್ಲಿ ತನ್ನ ಕಾರ್ಯವನ್ನ ಮುಗಿಸಿದ. Amen. ಆಮೆನ್. Creator ಸೃಷ್ಟಿಕರ್ತನು became creation, ಸೃಷ್ಟಿಯಾಗಿ finished the work of creation, ಸೃಷ್ಟಿಯ ಕೆಲಸವನ್ನ ಮುಗಿಸಿ died as a lamb of God. ಯಜ್ಞದ ಕುರಿಮರಿಯಾಗಿ Now ಪ್ರಾಣವನ್ನು when he ಕೊಟ್ಟು, said it is finished, ಆತನು ಈಗ ಎಲ್ಲವೂ ಮುಗೀತು ಅಂತ ಹೇಳಿದಾಗ you know what was happening? ಏನಾಗ್ತಾ ಇತ್ತು ಗೊತ್ತ್ರಿ? His next duty started. ಆತನ ಮುಂದಿನ ಕಾರ್ಯ ಪ್ರಾರಂಭವಾಗ್ತಾ ಇದೆ. In the tabernacle, ದೇವದರ್ಶನದ ಗುಡಾರದಲ್ಲಿ high priest, ಮಹಾಯಾಜಕನು he has to take the blood, ಆತನು ಆ ರಕ್ತವನ್ನ ತೆಗೆದುಕೊಳ್ಬೇಕಾಗಿತ್ತು. go into the holy, ಪರಿಶುದ್ಧ ಸ್ಥಾನಕ್ಕೆ go ಹೋಗಿ, into the holy of holies. ಅತಿ ಪರಿಶುದ್ಧ ಸ್ಥಾನಕ್ಕೆ On ಹೋಗಿ, this day, ಈ ದಿನ your high priest, ನಿನ್ನ ಮಹಾಯಾಜಕನು Jesus Christ, ಯೇಸು ಕ್ರಿಸ್ತನು, when he said finished on the earth, ಆತನು ಈ ಭೂಲೋಕದ ಮೇಲೆ he ಮುಗಿಯಿತು ಅಂತ took his ಹೇಳಿದಾಗ own blood. ಆತನು ತನ್ನ ಸ್ವಂತ ರಕ್ತವನ್ನ ತೆಗೆದುಕೊಂಡು, I don't think you are there. He took his own blood. ಆತನು ತನ್ನ ಸ್ವಂತ ರಕ್ತವನ್ನ You were ತೆಗೆದುಕೊಂಡು, not supposed to go into the holy of holies. ನೀನು ಆ ಅತಿ ಪರಿಶುದ್ಧ ಸ್ಥಾನಕ್ಕೆ ಹೋಗುವ ಹಾಗಿರಲಿಲ್ಲ. On this day, ಆದ್ರೆ ಈ ದಿನ, on the day he died on the cross, ಆತನು ಶಿಲುಬೆ ಮೇಲೆ ಸತ್ತ ದಿನ, look at it into Hebrews chapter 9. ಹಿಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನಾವು Hebrews ನೋಡುವುದಾದರೆ, chapter 9. ಹಿಬ್ರಿಯರ ಬರೆದ ಪತ್ರಿಕೆ Verse 9ನೇ 11 and ಅಧ್ಯಾಯ. 12. But Christ came as a high priest of good things to come. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕ್ರೂಜೆ ಮೇಲೆ ಸತ್ತಿದ್ದು ಬರೀ ಕುರಿಮರಿ ಅಲ್ಲ, ಕ್ರೂಜೆ ಮೇಲೆ ನೇತಾಡಿದ್ದು ನಿನ್ನ ಮಹಾಯಾಜಕನು ಸಹ. The one who hung on the cross is not only the Lamb of God.
the high priest of your soul himself. You're with me? ನಮ್ಮೊಟ್ಟಿಗೆ ಇದ್ದೀರಾ? ಕೇಳ್ತಾ ಇದ್ದೀರಾ? Yes, sir. ಯಾರು ನೇತಾಡ್ತಾ ಇದ್ರಲ್ಲಿ? वहाँ पे कौन झूलता It रहा? was the high priest of eternity. ಆ ನಿತ್ಯತ್ವಕ್ಕೂ ಇರುವಂತಹ ಮಹಾಯಾಜಕನು, High priest ಆ ಮಹಾಯಾಜಕನು who offered himself ಆತನು ತನ್ನನ್ನೇ ತಾನು ಸಮರ್ಪಿಸಿದನು with greater and more perfect tabernacle. ಅಂದರೆ ಕೈಯಿಂದ ಕಟ್ಟಲ್ಪಡದಂತ, ಈ ಸೃಷ್ಟಿಗೆ ಸಂಬಂಧ ಪಡದಂತ, ಕನ್ನಡದವ್ರು ಮುಗಿಸ್ಕೊಳ್ಳೋಣ. ಕುರಿ ಯಾಕೆ ಆತನು ಕುರಿಮರಿ ಆಗ್ಲಿಲ್ಲ? ಕುರಿಮರಿಯ ರಕ್ತ ಭೂಮಿಯ ಮೇಲಿರುವಂತ ಕರ್ತನ ಗುಡಾರಕ್ಕೆ, ಆದರೆ ಪರಲೋಕದಲ್ಲಿರುವಂತ ಗುಡಾರಕ್ಕೆ ಪರಲೋಕದ ರಕ್ತ ಬೇಕು, ಪ್ರಾಣಿ ರಕ್ತ ಅಲ್ಲ. You see what the Bible is telling? ನೋಡ್ರಿ, ಇಲ್ಲಿ ಬೈಬಲ್ ಏನ್ ಹೇಳ್ತಾ ಇದೆ? He came as a high priest, not of the tabernacle of the earth. ಭೂಲೋಕದ ಒಂದು ದೇವದರ್ಶನದ ಗುಡಾರಕ್ಕೋಸ್ಕರ ಆತನು ಬರ್ಲಿಲ್ಲ. ಯಾಜಕನಾಗಿ ಬರಲಿಲ್ಲ. You're with me? ನಮ್ಮೊಟ್ಟಿಗೆ ಇದ್ದೀರಾ? There is a tabernacle. Listen. ಕೇಳಿಸ್ಕೊಳ್ರಿ, ದಯಮಾಡಿ The ಕೇಳಿಸ್ಕೊಳ್ರಿ. earthly tabernacle ಭೂಲೋಕದ ಆ ಒಂದು ದೇವದರ್ಶನದ ಗುಡಾರ needs an earthly lamb, ಅದಕ್ಕೆ ಭೂಲೋಕದ ಯಜ್ಞದ ಕುರಿಮರಿ but ಬೇಕಾಗಿತ್ತು. heavenly tabernacle ಆದರೆ ಪರಲೋಕದ ದೇವದರ್ಶನದ ಗುಡಾರಕ್ಕೆ needs a heavenly lamb. ಅದಕ್ಕೆ ಪರಲೋಕದ ಯಜ್ಞದ ಕುರಿಮರಿಯೇ ಬೇಕಾಗಿತ್ತು. Amen. Amen. So he came from heaven. ಅದಕ್ಕೋಸ್ಕರ ಆತನು ಪರಲೋಕದಿಂದ ಬಂದ. Became the image of heaven. ಪರಲೋಕದ ಸ್ವರೂಪನಾದ. You with me? ನಮ್ಮೊಟ್ಟಿಗೆ ಇದ್ದೀರಾ? You with me? ನಮ್ಮೊಟ್ಟಿಗೆ ಇದ್ದೀರಾ? You with me? ನಮ್ಮೊಟ್ಟಿಗೆ ಇದ್ದೀರಾ? Because he was entering the tabernacle with his own blood, which is not of this earth, which is not built by earthly hands. ಯಾಕೆಂದ್ರೆ ಆತನು ಆ ಪರಲೋಕದಲ್ಲಿರುವಂತಹ ದೇವದರ್ಶನದ ಗುಡಾರದಲ್ಲಿ ಆತನು ತನ್ನ ರಕ್ತವನ್ನ ಸುರಿದು ಯಾವ ಕರ್ತನ ಗುಡಾರವನ್ನ ಪ್ರವೇಶಿಸ್ಲಿಕ್ಕಿದ್ದನೋ ಅದು ಈ ಕೈಯಿಂದ ಮಾಡಿದಂತ ಭೂಮಿಯ ಮಂಜೂಷ ಅಲ್ಲ, ಪರಲೋಕದಲ್ಲಿರುವಂತ. ಯಾಕಂದ್ರೆ ನೋಡಿ, ಇದು ಕನ್ನಡದಲ್ಲಿ ಹೇಳಲಿಕ್ಕೆ ಇದ್ರೆ ತುಂಬಾ ಚೆನ್ನಾಗಿರ್ತಾತ. ಲಿಸನ್, ನಾನು ಕನ್ನಡದಲ್ಲಿ ಮೊದಲು ಮುಗಿಸ್ತೀನಿ ಕೇಳಿ. ಈ ಸೃಷ್ಟಿಗೆ ಸಂಬಂಧ ಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ, with a greater and more perfect tabernacle, not made with hands, that is not of this creation. Listen now. ಈಗ ಕೇಳಿಸ್ಕೊಳ್ರಿ. Jesus died on that cross. ಯೇಸು ಆ ಶಿಲುಬೆ ಮೇಲೆ ಸತ್ತನು. I don't know if I ask the Lord to open our eyes of understanding. ನಾನು ಕರ್ತನಲ್ಲಿ ಕೇಳ್ಕೊಳ್ತೇನೆ, ಸ್ವಾಮಿ ನಮ್ಮ ಪ್ರತಿಯೊಬ್ಬರ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಕಣ್ಣುಗಳನ್ನ ತೆರೆ ಎಂಬುದಾಗಿ. In the spirit. ಆತ್ಮನ ಕಣ್ಣುಗಳನ್ನ ತೆರೆ. Now let me continue with this. ಇದರಲ್ಲಿ Not with the blood of goats and calves, but with his own blood. I'm reading from Hebrew 11:12. He entered into the most holy place once for all, having obtained eternal redemption. ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ, ನೋಡಿ, ಭೂಮಿ ಮೇಲೆ ಕ್ರೂಜೆ ಮೇಲೆ ನಿತ್ಯ ಜೀವವನ್ನು ಸಂಪಾದಿಸಿಕೊಂಡು, ಆಲ್ರೆಡಿ earned the eternity on the death of cross. Now you understand it is finished. What is the meaning of it is finished? ಎಲ್ಲವೂ ಮುಗಿತು ಅಂತ ಹೇಳುವುದಾದ್ರೆ ಅದರ ಅರ್ಥ ಏನು? ನನ್ನ ಮಕ್ಕಳಿಗಾಗಿ ಮೇರೆ ಬಚ್ಚೋं के लिए ನಿತ್ಯ ಜೀವವನ್ನ नित्यकालीन का जीवन ಕೊಂಡುಕೊಂಡು ಬಿಟ್ಟೆ. उसको मैंने खरीद लिया. Listen to me. ನನ್ನನ್ನ ಕೇಳಿಸ್ಕೊಳ್ರಿ. You go to buy a property. ನೀವೊಂದು ಆಸ್ತಿಯನ್ನ ಖರೀದಿಸುವುದಕ್ಕಾಗಿ ಹೋಗ್ತೀರಿ. If you and I go to buy a property, ಒಂದ್ ವೇಳೆ ನಾನು ನೀನು ಒಂದು ಆಸ್ತಿಯನ್ನ ಖರೀದಿಸುವುದಕ್ಕಾಗಿ ಹೋಗುವುದಾಗಿದ್ರೆ, is it easily we buy ಅದನ್ನ ನಾವು ಸುಲಭವಾಗಿ ನಾವು or ಖರೀದಿಸ್ಬಿಡ್ತೀವೋ, with much difficulty we buy? ಅಥವಾ ತುಂಬಾ ಕಷ್ಟದಿಂದ ಅದನ್ನ ನಾವು ಖರೀದಿಸ್ತೀವೋ? Owner is there. ಅಲ್ಲಿ ಯಜಮಾನನಿದ್ದಾನೆ. He is saying, ಆ ಮಾಲೀಕರು ಹೇಳ್ತಾ this is ಇದ್ದಾರೆ, the money. ಇಷ್ಟು ಹಣ, The bond and the paper and the utara and the kitara and the guitar, everything is in his hand. ಆ ಬಾಂಡು ಉತ್ತಾರ ಎಲ್ಲ ಕಾಗದ ಪತ್ರಗಳು ಅವರ ಕೈಯಲ್ಲಿವೆ. Your heart is bubbling. ನಿಮ್ಮ ಹೃದಯ ಕುದಿತಾ ಇದೆ. When that utara will come in my hand. ಯಾವಾಗ ಆ ಉತ್ತಾರ ನನ್ನ ಕೈಯಲ್ಲಿ ಬರ್ತದೆ ಅಂತ You're understanding ಅರ್ಥ this? ಮಾಡ್ಕೊತಾ ಇದ್ದೀರಿ. You have the money. ನಿಮ್ಮಲ್ಲಿ ನಿಮ್ಮ ಹಣ He ಇದೆ. has the property. ಅವರಲ್ಲಿ ಅವರ ಆಸ್ತಿ ಇದೆ. His letter is ready. ಅವರ ಪತ್ರ ಸಿದ್ಧವಾಗಿದೆ. Your money is ready. ನಿಮ್ಮ ಹಣ ಕೂಡ ಸಿದ್ಧವಾಗಿದೆ. You're with
with me? ನಮ್ಮೊಟ್ಟಿಗೆ ಇದ್ದೀರಾ? Are you with me? ನಮ್ಮೊಟ್ಟಿಗೆ Are you ಇದ್ದೀರಾ? understanding what I'm saying? ನಾನು ಹೇಳುವ ಮಾತನ್ನ ಅರ್ಥ Please listen ಮಾಡ್ಕೊಳ್ತಾ to ಇದ್ದೀರಾ? me. ದಯಮಾಡಿ ಕೇಳಿಸ್ಕೊಳ್ಳಿ. And when you're buying, ಮತ್ತು ನೀವು ಖರೀದಿಸ್ತಾ when the ಇದ್ದಾಗ money is ready, ಆ ಹಣ are you ಸಿದ್ಧವಾಗಿ happy or are you sad? ಆಗ ನಿಮಗೆ ಸಂತೋಷವಾಗ್ತದೋ ಅಥವಾ ದುಃಖವಾಗ್ತಾ ಇರ್ತದೋ? Are you sad that your money is going? ನಿಮ್ಮ ಹಣ ಹೋಗ್ತಾ ಇದೆ ಅಂತ ನೀವು ದುಃಖ ಪಡ್ತೀರೋ? No. ಇಲ್ಲ. But you are happy ಆದ್ರೆ ನೀವು ಸಂತೋಷ that ಪಡ್ತೀರಾ? property is coming. ಆಸ್ತಿ ನನಗೆ ಸಿಗ್ತಾ ಇದೆ ಅಂತ. But man, you should be sad. ಅದೇ ಅಯ್ಯೋ ನೀವು ದುಃಖದಿಂದಿರ್ಬೇಕಲ್ಲ. Pastor, why? ಯಾಕೆ ಪಾಸ್ಟ್ರೆ? From how long you are collecting that money? ಎಷ್ಟು ದಿನ ಆಯ್ತಲ್ಲ ನೀನು ಆ ಹಣ ಕೂಡಿಸ್ತಾ From ಬಂದು? years I am collecting that money. ವರ್ಷಗಳಿಂದ ನೀವು ಆ ಹಣವನ್ನ ಕೂಡಿಸ್ತಾ ಇದ್ದೀರಾ. For this very purpose. ಇದೇ ಒಂದು ಉದ್ದೇಶಕ್ಕೋಸ್ಕರ That I want to buy a property. ನಾನೊಂದು ಆಸ್ತಿಯನ್ನ ಖರೀದಿಸಬೇಕಲ್ಲ. Now on that day, on that day, ಆ ದಿನ when you are giving the money, ನೀವು ಆ ಹಣ ಕೊಡುವಾಗ years of struggle ವರ್ಷಗಳ ಒಂದು ಪ್ರಯಾಸ is not turning into sad. ಅದು ದುಃಖವಾಗಿ The ಮಾರ್ಪಡ್ತಾ years ಇಲ್ಲ. of struggling ಆದ್ರೆ ವರ್ಷಗಳ ಒಂದು ಪ್ರಯಾಸ is turning into joy. ಅದು ಸಂತೋಷವಾಗಿ You know ಮಾರ್ಪಡ್ತಾ ಇದೆ. why? ಯಾಕೆ ಗೊತ್ತಾ? You're getting your property. ನಿನಗೆ ನಿನ್ನ ಆಸ್ತಿ ಸಿಗ್ತಾ Now ಇದೆ. listen to me. ಇದನ್ನ ಕೇಳಿಸ್ಕೋ. That was ಅದು the signing day. ಆ ಒಂದು ಸೈನ್ ಮಾಡುವ ದಿನ. Good Friday ಶುಭ ಶುಕ್ರವಾರ. was a signing day ಅದು of sign the ಮಾಡುವ ದಿನ. property. ಆ ಒಂದು ಆಸ್ತಿಗೆ Listen. ಕೇಳಿಸ್ಕೊಳ್ಳಿ. From years, the ವರ್ಷಗಳಿಂದ heart of God ತಂದೆಯ ಹೃದಯ was paining ಅದು ದುಃಖ ಪಡ್ತಾ ಇತ್ತು. because people were going to hell. ಯಾಕಂದ್ರೆ ಜನ ನರಕಕ್ಕೆ ಹೋಗ್ತಾ ಇದ್ರು. In the beginning, ಪ್ರಾರಂಭದಲ್ಲಿ in the Garden of Gethsemane, ಆ ಗೆತ್ಸೆಮನೆ he ತೋಟದಲ್ಲಿ decided, ಆತನು ನಿರ್ಧರಿಸಿದ, I will send a lamb. ನಾನು ಆ ಯಜ್ಞದ ಕುರಿಯನ್ನ ಕಳಿಸಿಕೊಡ್ತೇನೆ. You remember? ಜ್ಞಾಪಿಸ್ಕೊಂಡ್ರ? When Adam and Eve committed sin, ಆದಾಮ ಹವರು ಪಾಪ ಮಾಡಿದಾಗ they covered themselves with leaves. ಅವರು ತಮ್ಮನ್ನ ಎಲೆಗಳಿಂದ ಮರೆಮಾಚಿಕೊಂಡ್ರು. You can never cover your sin with anything. ನಿನ್ನ ಪಾಪಗಳನ್ನ ಯಾವುದೇ ಸಂಗತಿಯಿಂದ ನೀನು But what did ಮರೆಮಾಚಿಕೊಳ್ಳೋದಾಗಲ್ಲ. God do? ಆದ್ರೆ ಕರ್ತನ ಏನ್ ಮಾಡಿದ? He is God. ಆತನ ದೇವ್ರಿ. He could have covered them like that. ಅವರನ್ನ ಹಾಗೆಯೇ ಆತನ ಮರೆಮಾಚಬಹುದಾಗಿತ್ತು. But the Bible says, ಆದ್ರೆ ಬೈಬಲ್ ಹೇಳುತ್ತೆ, in the Garden of Gethsemane, ಆ ಗೆತ್ಸೆಮನೆ ತೋಟದಲ್ಲಿ God killed an animal. ದೇವರೊಂದು ಪ್ರಾಣಿಯನ್ನು ವಧಿಸಿದ. The first lamb was not killed on the cross. The first lamb was killed in the Garden of Eden. ಮೊದಲನೇ ಯಜ್ಞವಾದ ಸಿಲುಬೆಯ ಮೇಲೆ ಅದು ವಧಿಸಲ್ಪಡಲಿಲ್ಲ. ಆದ್ರೆ ಗೆತ್ಸೆಮನೆ ಆ ಒಂದು Eden. ಏದೇನ್ ತೋಟದಲ್ಲಿ In Eden, ಏದೇನ್ ತೋಟದಲ್ಲಿ when they were naked, ಅಲ್ಲಿ ಅವರು ಬೆತ್ತಲೆ the ಆಗಿದ್ದಾಗ Bible says, ಬೈಬಲ್ he ಹೇಳ್ತದೆ, cut the animal, ಆತನು ಅಲ್ಲಿ ಆ ಪ್ರಾಣಿಯನ್ನು ವಧಿಸಿದ. took the skin, ಅದರ ಚರ್ಮವನ್ನ and ತೆಗೆದುಕೊಂಡ. covered Adam's ಆದಾಮನನ್ನು ಅದರಿಂದ ಹೊದಿಸಿದ. nakedness. ಆತನ ಬೆತ್ತಲೆತನವನ್ನು That day, ಮುಚ್ಚಿದ. ಆ ದಿನ God knew ದೇವರಿಗೆ one day will come. ಒಂದು ದಿನ ಬರುತ್ತದೆ. Today, ಈ ದಿನ his nakedness, ಆತನ ಬೆತ್ತಲೆತನ it has to be signed by the blood of an animal. ಆ ಒಂದು ಪ್ರಾಣಿಯ ರಕ್ತದಿಂದ ಅದು ಸೈನ್ But this ಹಾಕಲ್ಪಡಬೇಕಾಗಿದೆ. is for the earthly nakedness. ಆದ್ರೆ ಇದು ಈ ಭೂಲೋಕದ ಬೆತ್ತಲೆತನ For earthly tabernacle. ಭೂಲೋಕದ From that ಮನುಷ್ಯಗೋಸ್ಕರ. day, ಆ ದಿನದಿಂದ God began to prepare. ಕರ್ತನು ಸಿದ್ಧಪಡಿಸುವುದಕ್ಕಾಗಿ Because he knew ಯಾಕಂದ್ರೆ ಆತನಿಗೆ ಗೊತ್ತಿತ್ತು, one day ಒಂದು ದಿನ I had to sign ನಾನು ಸೈನ್ the ಮಾಡಬೇಕಾಗಿದೆ. salvation of all humankind. ಎಲ್ಲ ಮನುಷ್ಯ ಕುಲದ ಒಂದು ರಕ್ಷಣೆಗೆ I don't know if you're understanding. ಅರ್ಥ I had ಮಾಡ್ಕೊಳ್ತಾ to ಇದ್ದೀರಾ? sign ನಾನು ಸೈನ್ the salvation of the whole humankind. ಇಡೀ ಎಲ್ಲ ಮನುಷ್ಯ ಕುಲಕ್ಕೆ. When Jesus said it is finished, ಯೇಸು ಯಾವ ಗಳಿಗೆಯಲ್ಲಿ ಎಲ್ಲ ಮುಗಿತು ಅಂತ it ಹೇಳಿದ್ರು, means ಅದರ್ಥ मोहर लगाया गया और मेरे लहू से मैंने सिग्नेचर डाल दिया है. ಆತನು ಹೇಳಿದನು, ನನ್ನ ರಕ್ತದಿಂದ ನಾನು इसके ಚಿಹ್ನೆ- बाद कोई भी नरक जाने का जरूरत नहीं है. Good Friday is not only the day of thorns, it is not only the day of crucifixion, it was the day of signing paper. ಶುಭ ಶುಕ್ರವಾರ ಬರೆಯ ಮೊಣೆಗಳ ದಿನವಲ್ಲ, ಆ ಒಂದು ಮುಳ್ಳಿನ ಕಿರೀಟದ ದಿನವಲ್ಲ, ಆದ್ರೆ ಆ ಒಂದು ಮುದ್ರೆ ಹಾಕಿದ ದಿನ ಆಗಿದೆ. I don't know if you're understanding, ಅರ್ಥ ಮಾಡ್ಕೊಳ್ತಾ because this ಇದ್ದೀರಾ? is not the face of rejoicing when you understand this. ಯಾಕೆಂದ್ರೆ ನೀವು ಅರ್ಥ ಮಾಡಿಕೊಳ್ಳುವುದಾದ್ರೆ ಈ ಒಂದು ಸಂತೋಷ ಅದಲ್ಲ. Your health ನಿಮ್ಮ ಆರೋಗ್ಯ paid, ಅದು poverty ಬಡತನ ನೀಗಿಸಲ್ಪಟ್ಟಿತು, paid. ಕೊಡಲ್ಪಟ್ಟಿತು. और गिन रहा है, वो ओनर गिन रहा है. ಆ ಮಾಲೀಕನಾದ ಹಣವನ್ನ ಎಣಿಸ್ತಾ ಇದ್ದಾನೆ. हालेलुया. मनुष्य का रोग का के लिए कितना चाहिए? ಮನುಷ್ಯನ ರೋಗಕ್ಕೆ ಎಷ್ಟು ಬೇಕು? और यीशु मसीह बोलता है ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ये रहा. ಇದು ತಗೋ. paid, ಅದಕ್ಕೆ ನಾನು ಚುಕ್ತ ಆಯ್ತು. paid. ಅದು ಚುಕ್ತ ಆಯ್ತು. उसका तारण के लिए ಆತನ ರಕ್ಷಣೆಗೋಸ್ಕರ paid. ಅದು ಕೊಡಲ್ಪಟ್ಟಿತು. उसके बच्चों का तारण के लिए ಆತನ ಮಕ್ಕಳ ರಕ್ಷಣೆಗೆ paid. ಅದು ಕೂಡ ಚುಕ್ತ ಆಯ್ತು. हालेलुया. उसका आशीष के लिए ಆತನ ಆಶೀರ್ವಾದಕ್ಕೋಸ್ಕರ paid. ಅದು ಕೂಡ ಚುಕ್ತ ಆಯ್ತು. paid, 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 paid. ಎಲ್ಲವೂ ಕೊಡಲ್ಪಟ್ಟಿತು.
ಕೊಡಲ್ಪಟ್ಟಿತು. And then he said, ಎಲ್ಲ ಬಾಕಿ ಕೊಡಲ್ಪಟ್ಟಿತು. it is finished. ಆಗ ಆತನು ಕೊನೆಗೆ ಹೇಳ್ತಾನೆ, ಈಗ ಎಲ್ಲ And the ಮುಗಿಯಿತು demon ಅಂತ. screamed, ah! ಆಗ ದುರಾತ್ಮಗಳು He said, it ಕೂಗಿಕೊಂಡವು. is finished. ಆತನು ಮುಗಿಯಿತು ಅಂತ Why? ಹೇಳಿದಾಗ ಯಾಕೆ? Paid. ಮುಕ್ತಾಯವಾಯಿತು. Hallelujah. You with me? Paid. ಎಲ್ಲವೂ ಕೊಡಲ್ಪಟ್ಟಿತು. And the moment he died, ಮತ್ತು ಯಾವ ಕ್ಷಣ ಆತನು ಸತ್ತನು, the devil was standing, ಆ ಶೈತಾನನು ನಿಂತುಕೊಂಡಿದ್ದ, stopping everybody from entering heaven. ಪರಲೋಕದಲ್ಲಿ ಪ್ರವೇಶಿಸದ ಹಾಗೆ ಎಲ್ಲರನ್ನ ತಡಿತ. And the same demon is standing there. ಈಗ ಅದೇ ದುರಾತ್ಮ ಅಲ್ಲಿ ನಿಂತುಕೊಂಡಿದ್ದಾನೆ. And here comes Jesus. ಈಗ ಅಲ್ಲಿ ಯೇಸು ಬರ್ತಾ ಇದ್ದಾನೆ. And what is in his hand? ಆತನ ಕೈಯಲ್ಲಿ ಏನಿದೆ? He killed him naked. ತನ್ನನ್ನ ಬೆತ್ತಲಿ ಹಾಗೆ ಆತನು But ವಧಿಸಿದ. now, ಆದ್ರೆ ಈಗ who is this? ಇದು ಯಾರು? Didn't I kill the carpenter's son? ನಾನು ಆ ಬಡಗಿಯ ಮಗನನ್ನ ಸಾಯಿಸಲಿಲ್ಲವೋ? But I see a high priest Hallelujah. coming. ಆದ್ರೆ ಈಗ ನಾನು ನೋಡ್ತಾ ಇದ್ದೇನೆ, ಆ ಮಹಾಯಾಜಕನು ಈಗ ಬರ್ತಾ ಇದ್ದಾನೆ. Hallelujah. When the high priest comes, ಆ ಮಹಾಯಾಜಕನು ಬರುವಾಗ the demon has to go. ಆ ದುರಾತ್ಮ Because ಹೋಗಲೇಬೇಕು. high priest has the blood of redemption. ಯಾಕಂದ್ರೆ ಆ ಮಹಾಯಾಜಕನಲ್ಲಿ ಆ ಒಂದು ರಕ್ಷಣೆಯ ಒಂದು ರಕ್ತ ಇದೆ. He's coming as a high priest. ಆತನು ಮಹಾಯಾಜಕನಾಗಿ ಬರ್ತಾ ಇದ್ದಾನೆ. Amen. Amen. Devil cannot stop him now. ಸೈತಾನನೀಗ ಆತನನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ. Why? ಯಾಕೆ? In that blood, ಆ ರಕ್ತದಲ್ಲಿ, listen, ಕೇಳಿಸ್ಕೊಳ್ರಿ, your name is written. ನಿನ್ನ ನಾಮ, ನಿನ್ನ ಹೆಸರು And the ಬರೆಯಲ್ಪಟ್ಟಿದೆ. Bible says, ಬೈಬಲ್ ಹೇಳುತ್ತೆ, Jesus ಯೇಸು begot, ನಮ್ಮನ್ನ ಖರೀದಿಸಿದ, he purchased ಆತನು ನಮ್ಮನ್ನ ಖರೀದಿಸಿದ, the whole human race. ಆ ಇಡೀ ಮನುಷ್ಯ ಕುಲದ ಆ ಒಂದು ರೇಸ್ ಅನ್ನ. Hello? ಕೇಳಿದ್ರಾ? Hello? ಕೇಳಿಸ್ಕೊತಾ ಇದ್ದೀರಾ? Is it paining you? ಅದು ನಿಮ್ಗೆ ಈಗ ದುಃಖವಾಗ್ತಾ But ಇದೆಯೋ? look at the joy. ಆದ್ರೆ ಆ ಸಂತೋಷವನ್ನ ನೋಡ್ರಿ. ಇಷ್ಟು ವರ್ಷದಿಂದ ಕೂಡಿಸಿದಂತ ಹಣ ಆ ಪ್ರಾಪರ್ಟಿಯನ್ನು ನೋಡುವಾಗ ಬಿಟ್ಟು ಕೊಡ್ಲಿಕ್ಕೆ ಯಾವ ರೀತಿ ನೋವಾಗೋದಿಲ್ವೋ ಅದಕ್ಕೋಸ್ಕರ ಈ ರೀತಿಯ ಬರೆಯಲ್ಪಟ್ಟಿದೆ. ತನ್ನ ಮುಂದಿರುವಂತಹ ಮಹಿಮೆಯನ್ನ ಕಾಣುವವನಾಗಿ ಸ್ವಲ್ಪ ಸಮಯದ ನೋವನ್ನ ಮರೆತು ನಮಗೋಸ್ಕರ ಯಜ್ಞದ ಕುರಿಮರಿ ಆಗುವುದಕ್ಕಾಗಿ ತನ್ನಂತ ಒಪ್ಪಿಸಿಕೊಟ್ಟ. Because his eyes were set upon the future glory, upon the property, upon millions of people who will worship him in spirit and truth on earth and in heaven. It was not a painful for him to go through the death of the cross, even to the death of the nails of the cross, because his eyes were not upon his suffering, his eyes were upon the property. His eyes was upon the property, and that property is you. And after you take the property, you don't make it a garbage. You first go and clean it, because it is now your property. It is your land. ಆ ಭೂಮಿಯನ್ನು ಕೊಂಡುಕೊಂಡ ನಂತರ ಅದನ್ನು ನೀವು ತಿಪ್ಪೆ ಮಾಡಲ್ಲ, ಮೊದಲು ಹೋಗಿ ತಿಪ್ಪೆಯನ್ನು ತೆಗೆದು ನನ್ನ ಭೂಮಿ ಅಂತ ಶುದ್ಧ ಮಾಡ್ತೀರಾ. In the same way, after Jesus purchased you, he did not make you more worse. He made you more blessed. He made you more healed. He made you more. ಹಾಗೆ ಯೇಸು ಸ್ವಾಮಿ ಕೂಡ ನಿನ್ನನ್ನು ಖರೀದಿಸಿ ಆದ ಮೇಲೆ ಇನ್ನೂ ತುಂಬಾ ಕೀಳುವಾಗಿ ನಿನ್ನನ್ನು You with ಮಾಡಲಿಲ್ಲ, me? ಇನ್ನೂ Your life- ಹೆಚ್ಚಾಗಿ ನಿನ್ನನ್ನು That's why- ಆಶೀರ್ವದಿಸಿದ, ಇನ್ನೂ ಹೆಚ್ಚಾಗಿ ನಿನ್ನನ್ನು ಗುಣಪಡಿಸಿದ. ಹಲ್ಲೆಲೂಯಾ. ನಾನು ಕರ್ತನ ಭೂಮಿ. ನಾನು ಕರ್ತನ ಭೂಮಿ ಆಗಿದ್ದೇನೆ. I am the property of Christ. ನಾನು ಕ್ರಿಸ್ತನ ಆಸ್ತಿಯಾಗಿದ್ದೇನೆ. ಸೈತಾನನ ಕದ್ದುಕೊಂಡು ಆ ಪ್ರಾಪರ್ಟಿ ಮೇಲೆ ಏನೆಲ್ಲ ಹೊಲಸ್ತನ ಮಾಡಿದ್ನೋ ನನ್ನ ಯೇಸು ಆ ಕ್ರೂಜೆ ಮೇಲೆ ಈ ದಿನ ತನ್ನ ರಕ್ತವನ್ನು ಸುರಿಸಿ ನನ್ನನ್ನು ಕೊಂಡುಕೊಂಡು ಆ ಎಲ್ಲ ತಿಪ್ಪೆಯನ್ನು ತೆಗೆದು ಹಾಕಿ ನನ್ನನ್ನು ಪರಿಶುದ್ಧ ಭೂಮಿಯನ್ನಾಗಿ ಮಾಡಿ ಉತ್ತಮ ಬೀಜಗಳನ್ನು शैतान ने मेरे उस धरती को लेके उसको सभी उसने खराब कर दिया था, लेकिन मेरे मसीह ने उसको He took away all the dirt the devil has put upon this ground. ಇಲ್ಲಿ ಶರೀರದಲ್ಲಿ, ಹೊಟ್ಟೆಯಲ್ಲಿ, ಹಾರ್ಟ್ ಅಲ್ಲಿ, ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ಹಾಕಿದಂತ ಎಲ್ಲ ಕಸವನ್ನು ತೆಗೆದು ಹಾಕಿ. Glory, glory, glory. ಆತನಿಗೆ ಮಹಿಮೆ. ಈಗ ಆ ಭೂಮಿ ಪಕ್ಕದಲ್ಲಿ ಹೋಗೋರು ಈ ಭೂಮಿಯನ್ನು ಬೇರೆ ಯಾರಾದ್ರೂ ಕೊಂಡ್ಕೊಂಡ್ಬಿಟ್ರೆ ಇಷ್ಟು ಚೆನ್ನಾಗಾಗ್ಬಿಟ್ಟೈತೆ ಅಂತವ್ರೆ. अभी उस धरती के बगल में जाने वाले लोग कहेंगे कि किसी ने तो इसको खरीद लिया ना, ये कितना सुंदर दिख रहा है. I'm trying to learn that song. ಆ ಒಂದು ಹಾಡನ್ನ ಕಲಿಯೋದಕ್ಕಾಗಿ ನಾನು ಪ್ರಯತ್ನಿಸ್ತಾ ಇದ್ದೇನೆ. Yabesh Nag's next beautiful song. ಯಾಬೇಶ್ ನಾಗ್ ಅವರ ಒಂದು ಮುಂದಿನ ಒಂದು ಸುಂದರವಾದ क्या था ಹಾಡು. मैं, क्या हो गया ನಾನೇನಾದೆ, तुझ में विश्वास रखने के बाद, ನಿನ್ನಲ್ಲಿ ನಂಬಿಕೆ ಇಟ್ಟ ಮೇಲೆ, मिट्टी से तूने हीरा बना दिया. ಮಣ್ಣಿನಿಂದ ಕರ್ತನೆ ನೀ ನನ್ನನ್ನು ವಜ್ರವಾಗಿ ಮಾಡಿದೆಯಲ್ಲ.
You understand what is the meaning of it is finished? ಈಗ ಅರ್ಥ ಆಯ್ತಾ ನಿಮಗೆ ಇದು ಮುಗೀತು ಅಂತ ಹೇಳಿದ You ಮಾತಿನ know what ಅರ್ಥ? was finished? ಏನು ಮುಗಿದಿತ್ತು ಗೊತ್ತ್ರಿ? Agreement was. ಆ ಒಂದು ಅಗ್ರಿಮೆಂಟ್ ಅದು ಮುಗೀತು. Hallelujah. The moment agreement was signed, ಅದಕ್ಕೆ ನೋಡಿ इसलिए ಆ देखिए- ಪರದೆ ಯೇಸು ಸತ್ತೊಳಗಿಂದ ಎದ್ದ ಮೇಲೆ ಹರಿಲಿಲ್ಲ, ಸತ್ತ ತಕ್ಷಣ ಹರಿದೋಯ್ತು. इसलिए ಯಾಕೆ? देखिए- ಅಲ್ಲಿ ಅಗ್ರಿಮೆಂಟ್ ಸೈನ್ ಆಯ್ತಲ್ಲ. You know that's why the curtain did not tear after the resurrection, but on the day of the crucifixion, the moment he died, the screen was torn. You know why? In the most holy place, agreement was signed. You understanding what I'm saying? Do you see the power of it? ಅದರ ಬಲ, ಅದರ ಶಕ್ತಿ ಏನೆಂಬುದಾಗಿ ನೀವುಗಳು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Next day devil came. ಮಾರನೇ ದಿನ ಸೈತಾನನು ಬಂದ. ಅದೇ ಭೂಮಿಗೆ ಬರ್ತಾನೆ. ಉಸಿ ಧರ್ತಿ ಕೆ ಪಾಸ್ ಆ ರಹಾ ಹೈ. You want to dirt it? ಅದನ್ನ ಮತ್ತೆ ಹೊಲೆ ಮಾಡುವುದಕ್ಕಾಗಿ. ದೂತರು ನಿಂತ್ಕೊಂಡಿದ್ದಾರೆ. लेकिन वहां पे देवदूत खड़े हैं. हालेलुया. Angels are standing there. वहां पे देवदूत खड़े हैं. ಅಲ್ಲಿ What are you ದೇವದೂತರು doing here? ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ? They say, get out. ಅವ್ರು ಹೇಳ್ತಾರೆ ಹೊರಟು ಹೋಗು ಇಲ್ಲಿಂದ. This property ಈ is ಆಸ್ತಿ. purchased, ಈ ಆಸ್ತಿಯು ಖರೀದಿಸಲಾಗಿದೆ. sealed ಅದಕ್ಕೆ ಮುದ್ರೆ ಹಾಕಲಾಗಿದೆ. on the forehead ಆ ಒಂದು ಹಣೆ with a ಪಟ್ಟಿಯ ಮೇಲೆ. signature, Jesus ಯಾಕಂದ್ರೆ Christ, ಯೇಸು ಅದಕ್ಕೆ Son of the ಸಿಗ್ನೇಚರ್ living God. ಹಾಕಿದ್ದಾರೆ. ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಹೇಳಿ. It is finished of Good Friday. ಅದು ಆ ಒಂದು ಮಾತಿನ ಅರ್ಥ. ಶುಭ ಶುಕ್ರವಾರ ದಿನದಂದು ಮುಗೀತು On ಅಂತ that ಹೇಳಿದ day, ಮಾತಿನ ಅರ್ಥ. ಆ The ದಿನ moment he gave up his ghost. ತನ್ನ ಆತ್ಮವನ್ನು ಆತನು And what are we ಸಮರ್ಪಿಸಿದಾಗ. meditating on Good Friday? ಮತ್ತು ನಾವೇನ್ ಧ್ಯಾನ ಮಾಡ್ತಾ ಇದ್ದೇವ್ರಿ ಶುಭ ಶುಕ್ರವಾರ He ದಿನದಂದು? fell down and he was carrying the cross. Yes, that you may not fall. ಆತನು ಶಿಲುಬೆಯನ್ನು ಹೊತ್ತುಕೊಂಡಾಗ ಆತನು ಬಿದ್ದನು. ಅದರ ಯಾಕೆ ಅಂತಂದ್ರೆ ನಾವು But what we ಬೀಳಬಾರದು are ಅಂತ. supposed to meditate on Good Friday? ಆದ್ರೆ ಈ ಶುಭ ಶುಕ್ರವಾರ ದಿನದಂದು ನಾವು ಏನನ್ನ ಧ್ಯಾನ ಮಾಡಬೇಕಾಗಿದೆ? How is the agreement now? ಈಗ ಆ ಒಂದು ಅಗ್ರಿಮೆಂಟ್ ಹೇಗಿದೆ ಅಂತ. How is the agreement now? ಈಗ ಅಗ್ರಿಮೆಂಟ್ ಹೇಗಿದೆ ನೋಡಿ. On Good Friday, ಆ ಶುಭ Good ಶುಕ್ರವಾರ Friday के दिन ಆ ಶುಭ ಶುಕ್ರವಾರ हम ये ದಿನದಂದು परखना चाहिए ನಾವು ಇದನ್ನ कि ಪರೀಕ್ಷಿಸಿಕೊಳ್ಬೇಕಾಗಿದೆ. मेरा एग्रीमेंट जो यीशु मसीह ने मेरे तरफ से पिता के साथ करके शैतान के साथ एग्रीमेंट, शैतान को हरा के सिग्नेचर कर दिया पिता के डॉक्यूमेंट में और मेरे को खरीद लिया ना, तो ये खरीदा हुआ जमीन अब उसकी महिमा के लिए कैसा है, ये ध्यान करना चाहिए गुड फ्राइडे के दिन, ಶುಭ ताकि ಶುಕ್ರವಾರ उस दिन का एग्रीमेंट जीवित रह पाए. ಶುಭ ಶುಕ್ರವಾರ ದಿನದಂದು ಏನನ್ನ ಧ್ಯಾನಿಸಬೇಕಾಗಿದೆ ಅಂದ್ರೆ ನನ್ನ ಅಗ್ರಿಮೆಂಟ್ ಎಂಥದ್ದು ಅಂತಂದ್ರೆ ಆ ತಂದೆಯಾದ ದೇವರೊಟ್ಟಿಗೆ Amen. ಯೇಸುವು Number ಸೈತಾನನನ್ನ ಸೋಲಿಸಿ ಮಾಡಿದಂತಹ ಅಗ್ರಿಮೆಂಟ್ ಅನ್ನ ಧ್ಯಾನ ಮಾಡುವ ದಿನ Number ಇದಾಗಿದೆ. one. ಮೊದಲನೇದಾಗಿ He entered into the holy of holies. ಆತನು ಅತಿ ಪರಿಶುದ್ಧ ಸ್ಥಾನಕ್ಕೆ ಪ್ರವೇಶಿಸಿದನು. Father, ತಂದೆಯ he himself, ಆತನು ತಂದ ಸ್ವಂತ ತಾನೇ creator, ಸೃಷ್ಟಿಕರ್ತನು. he gave him the papers. ಆತನು ಆ ಪತ್ರಗಳನ್ನ ಅವನಿಗೆ ಕೊಟ್ಟ. Here is the agreement. ಈಗ ಅಗ್ರಿಮೆಂಟ್ ಇಲ್ಲಿದೆ. First Adam ಮೊದಲನೇ ಆದಾಮನು brought curse, ಶಾಪವನ್ನ ಬರಮಾಡಿದ. and from beginning ಮತ್ತು ಪ್ರಾರಂಭದಿಂದಲೇ God was waiting for the second Adam. ದೇವರು ಎರಡನೇ ಆದಾಮನಿಗೋಸ್ಕರ ಎದುರು ನೋಡ್ತಾ ಇದ್ದ. Second Adam ಕಾಯ್ತಾ came. ಇದ್ರು. ಎರಡನೇವನು ಬಂದ. Michael brought angel Michael brought the agreement. ದೇವದೂತನಾದ ಮಿಖಾಯಲ್ನು ಆ ಒಂದು ಅಗ್ರಿಮೆಂಟ್ with ಅನ್ನು me? ತಕೊಂಡು ಬಂದ. ನಮ್ಮೊಟ್ಟಿಗೆ ಇದ್ದೀರಾ? Heaven is dancing. ಪರಲೋಕವು ಸಂಭ್ರಮ ಪಡ್ತಾ ಇದೆ. Jesus did not say it is finished to the earth, he said to the heaven it is finished to the earth. ಯೇಸುವು ಭೂಲೋಕಕ್ಕೋಸ್ಕರ ಎಲ್ಲವೂ ಮುಗಿತು ಅಂತ ಈ ಮಾತನ್ನ ಹೇಳ್ತಾ ಇಲ್ಲ, ಆದ್ರೆ ಪರಲೋಕಕ್ಕೆ Angels ಹೇಳ್ತಾ are ಇದ್ದಾರೆ, ಇಗೋ ಈಗ shouting. ಎಲ್ಲ ಮುಗಿಯಿತು. Finally ದೇವದೂತರು ಹೇಳ್ತಾ ಇದ್ದಾರೆ, it ಕೊನೆಯದಾಗಿ is finished. ಈಗ ಎಲ್ಲವೂ What ಮುಗಿಯಿತು ಅಂತ. finished? ಏನು ಮುಗಿದಿತ್ತು? The agreement term of Adam is finished. ಆದಾಮನ ಅಗ್ರಿಮೆಂಟಿನ ಆ ಒಂದು ಟರ್ಮ್ ಮುಗಿದಿತ್ರಿ. For me this is Good Friday. ಇದು ನನಗೆ ಶುಭ ಶುಕ್ರವಾರ. I know. ನನಗೆ ಗೊತ್ತು He died, ಆತನು ಸತ್ತನು, but I do know ಆದ್ರೆ ನನಗೆ ಇದು ಕೂಡ ಗೊತ್ತು, he is my high priest. ಆತನೇ ನನ್ನ ಮಹಾಯಾಜಕನು ಅಂತ. Amen. ಆಮೇಲೆ They put a paper. ಅವರು ಆ ಪತ್ರಗಳನ್ನ ಅಲ್ಲಿಟ್ಟರು. Jesus ಯೇಸುವು in one hand, ಒಂದು ಕೈಯಲ್ಲಿ his own blood. ತನ್ನ ಸ್ವಂತ ರಕ್ತ ಇದೆ. He took the blood. ಆತನು ಆ ರಕ್ತ ತೆಗೆದುಕೊಂಡು He cancelled ಆತನು the agreement. ಆತನು ಆ ಒಂದು ಕರಾರ ಪತ್ರವನ್ನ ಕ್ಯಾನ್ಸಲ್ ಮಾಡ್ತಾನೆ. The agreement of curse. ಆ ಒಂದು ಶಾಪದ ಪತ್ರ He cancelled it. ಅದನ್ನ ಕ್ಯಾನ್ಸಲ್ ಮಾಡಿದ. The agreement of sin. ಆ ಪಾಪದ ಪತ್ರವನ್ನ He cancelled it. ಅದನ್ನ ರದ್ದು ಮಾಡಿದ. Whoa. The agreement of sin and death. ಪಾಪದಿಂದ ಬರುವಂತಹ ಮರಣ ಅದನ್ನ ರದ್ದು ಮಾಡಿದ. That's why he said it is finished. ಅದಕ್ಕೋಸ್ಕರವೇ ಆತನು ಹೇಳಿದ ಎಲ್ಲವೂ ಈಗ ಮುಗಿಯಿತು. And God said,
ದೇವರು Michael, ಹೇಳಿದ. ಆನಂತರ ದೇವರು ಮಿಖಾಯಲ್ನಿಗೆ ಹೇಳಿದ, term is over. ಆ ಟರ್ಮ್ ಕಾಲ ಮುಗೀತು, इसको आग में डालो. ಆ ಕಾಲಾವಧಿ ಈಗ ಮುಗೀತು, And ಅದನ್ನ they ಈಗ took the ಬೆಂಕಿಗೆ agreement. ಹಾಕು. ಮತ್ತೆ ಈಗ ಈ ಅಗ್ರಿಮೆಂಟ್ ಅನ್ನ And ತಕೊಂಡು they threw it back to Satan. Here is your agreement. ಸೈತಾನನಿಗೆ ಅದನ್ನ ಎಸೆದು ಹೇಳ್ತಾ ಇದ್ದಾನೆ, ಈಗ ನಿನ್ನ ಕರಾರು, ಈಗ ಕರಾರು ಪತ್ರ ಇಲ್ಲಿದೆ. Amen. ಆಮೇಲೆ And the father said, ಅರೆ ತಂದೆ ಹೇಳಿದ್ರು, who will write the next agreement? ಮುಂದಿನ ಅಗ್ರಿಮೆಂಟ್ ಈಗ ಯಾರೇ ಮಾಡ್ತಾರೆ? ಮತ್ತೆ Jesus said, ಯೇಸು ಹೇಳಿದ, first agreement was written by first Adam. ಮೊದಲನೇ ಕರಾರ ಪತ್ರ ಅದು ಮೊದಲನೇ ಆದಾಮನಿಂದ Who ಬರೆಯಲ್ಪಟ್ಟಿತು. else can write? ಮತ್ತೆ ಯಾರು ಬರ್ಲಿಕ್ಕೆ ಸಾಧ್ಯ? I have paid the price. ಅದಕ್ಕೆ ಬೆಲೆ ಕಟ್ಟಿದ್ದು ನಾನು. Now I will write the agreement. ಈಗ ನಾನು ಆ ಒಂದು ಅಗ್ರಿಮೆಂಟ್ ಅನ್ನ ಬರಿತೇನೆ. I tell you, he started writing agreement. ನಾನು ಹೇಳ್ತೇನೆ, ಈಗ ಆತನು ಆ ಅಗ್ರಿಮೆಂಟ್ ಅನ್ನ ಬರೀಲಿಕ್ಕೆ ಪ್ರಾರಂಭಿಸಿದ್ದಾನೆ. Whatsoever they ask in my name. ನನ್ನ ನಾಮದಲ್ಲಿ ಅವರು ಏನೆಲ್ಲ ಬೇಡಿಕೊಳ್ತಾರೋ. ಹಲ್ಲೆಲೂಯಾ. I don't know if you're understanding this. ನಿಮಗೆ ಇದು ಅರ್ಥ He ಆಗ್ತಾ wrote ಇದೆಯೋ? number 1. ಆತನು ಮೊದಲನೇ Father, ನಾಮದಿಂದ ಬರೆದ, ತಂದೆ, whatsoever they ask in my name, ತಂದೆ ನನ್ನ ಹೆಸರಿನಲ್ಲಿ ಅವರು ಏನೆಲ್ಲ you ಕೇಳ್ಕೊಳ್ತಾರೋ will give them. ನೀನು ಅದನ್ನ ಅವ್ರಿಗೆ ಕೊಡ್ತೀಯಾ? And I have already told them. ಮತ್ತೆ ನಾನೀಗ That's why yesterday I was preaching you. ಅದಕ್ಕೋಸ್ಕರ ನಿನ್ನೆ ನಾನು Open ನಿಮ್ಮನ್ನು the promises. ಪ್ರಸಂಗಿಸ್ತಾ ಇದ್ದೇನೆ. ಕರ್ತನ ವಾಗ್ದಾನಗಳನ್ನ ತೆರೆಯಿರಿ, List them out. ಅವುಗಳನ್ನ ಪಟ್ಟಿ ಮಾಡ್ರಿ. Because they are the agreements. Point number 1, point 2, point 3 agreements of Jesus on the Good Friday for you and me. You know, प्रीवियस पुराना वाला एग्रीमेंट में लिखा था कि मैं नौजवानों को नाश कर दूंगा. आमेन. यीशु मसीह ने अपने लहू से उसको मिटा के नया एग्रीमेंट लिखा. जो माता पिता मेरे ऊपर विश्वास करेंगे उनके बच्चे को तुझे आशीष. I believe by now you should be speaking in tongues and giving a high five to one another. This is Good Friday. Transformation, change. पुराने एग्रीमेंट में लिखा गया था, ಒಂದು ಹಳೆ ಅಗ್ರಿಮೆಂಟ್ ಅಲ್ಲಿ ಬರೆಯಲಾಗಿತ್ತು, जो जिसको मैं पकड़ूंगा ನಾನು ಯಾರನ್ನೆಲ್ಲ ಹಿಡಿತೀನೋ पी पी के मरेगा. ಆತನು ಕುಡಿದು ಕುಡಿದು ಸಾಯ್ತಾನೆ. यीशु मसीह आया, ಯೇಸು ಬಂದರು, महायाजक अपना लहू बहाया, ತನ್ನ उस ರಕ್ತವನ್ನು ಸುರಿದ, एग्रीमेंट को नरक में डाल दिया. ಆ ಅಗ್ರಿಮೆಂಟ್ ಅನ್ನು ನರಕದಲ್ಲಿ ಎಸೆದ, नया नाम लिखा. ಹೊಸ ಹೆಸರಿನಲ್ಲಿ जिसका ಬರೆದ, पत्नी मुझे विश्वास करेगी उसकी द्वारा उसका पति भी शुद्ध किया जाएगा. ಯಾವನ ಹೆಂಡತಿ ನನ್ನ ಮೇಲೆ ನಂಬಿಕೆ ಇಡ್ತಾಳೋ ಅವಳ ನಂಬಿಕೆ ನಿಮಿತ್ತವಾಗಿ ಆತನು ಗಂಡನು ಕೂಡ ಶುದ್ಧೀಕರಿಸಲ್ಪಡುವನು ಅಂತ ಹೇಳಿ. और वचन कहता है विश्वास करने वाला पति के वजह से पत्नी चंगा हो जाती है, विश्वास करने वाले पत्नी के वजह से पति बदल जाएगा. He wrote an agreement. You understand what he meant by it is finished? Curse is finished. ಈಗ ನಿಮಗೆ ಅರ್ಥ Sickness ಆಯ್ತಾ is. ಏನು ಮುಗಿತು ಅಂತ ಹೇಳಿ? ಶಾಪ ಮುಗಿತು, ಅವದು ಪಾಪ ಮುಗಿತು. He not only signed up to there, ಅಲ್ಲಿವರೆಗೆ ಮಾತ್ರ he went ahead. ಮುಂದೆ ಬರೆದ. His devil has made an agreement. I will use the black color for my agents for witchcraft. ಸೈತಾನನು ಆತನ ಒಂದು ಅಗ್ರಿಮೆಂಟ್ ಅನ್ನು ಮಾಡಿದ, ನನ್ನ ಬರೀ ಕರಿ ಬಣ್ಣವನ್ನ ನಾನು ಉಪಯೋಗಿಸ್ಕೊಳ್ತೀನಿ, ನನ್ನದೀಗದು ಅದನ್ನ ಮಾಟ ಮಂತ್ರಕ್ಕೆ ಉಪಯೋಗಿಸ್ಕೊಳ್ತೀನಿ ಅಂತ ಆತನ ಹಾಕ್ಬಿಟ್ಟಿದ್ದ. ಯೇಸು ಸ್ವಾಮಿ ಅದನ್ನೂ ಬಿಡ್ಲಿಲ್ಲ, ಹೊಸ ಅಗ್ರಿಮೆಂಟ್ ಮಾಡ್ಕೊಂಡ. he wrote a new agreement. Jesus wrote a new agreement. Father, when you made man his hair also you made black, and now I write an agreement. Every hair of you is counted. None of this black hair also will fall down without my will. ಒಂದು ಕಪ್ಪಾಗಿರುವಂತ ಕೂದಲು ಕೂಡ ಅದು ಸೃಷ್ಟಿ Today, ಮಾಡಲ್ಪಟ್ಟದ್ದು, ಅದು ಕೂಡ ಬಿದ್ದು ಹೋಗೋ ಹಾಗೆ ಮಾಡುವುದಿಲ್ಲ ಅಂತ ಹೇಳಿ. when you say we should not wear back, shave your head, your hair is black. ಒಂದ್ ವೇಳೆ ಈ ದಿನ ನೀವು ಹೇಳುವುದಾದ್ರೆ ಕಪ್ಪಾಗಿರುವಂತ ಕರಿ ಬಣ್ಣ ಹಾಕೊಳ್ಬಾರ್ದು ಅಂದ್ರೆ ಕೂದಲು ತೆಗೆದ್ಬಿಡಿ, ಕೂದಲೆಲ್ಲ ಕರಗಿದೆ. ಕರಿ ಬಣ್ಣ ಹಾಕೊಳ್ಬಾರ್ದು ಅಂತ ಹೇಳುವುದಾದ್ರೆ ಕೂದಲು ಕೂಡ ಮನುಷ್ಯನ ಮ್ಯಾಪ್ ಸ್ಟಾರ್ಟ್ ಆಗೋದೇ ಬ್ಲಾಕ್ ಹೇರ್ ನಿಂದ. ಮನುಷ್ಯ का मैप शुरू होता है ब्लैक कलर से. ಅದು ಬೆಳಗಾದ್ರೂ ಮತ್ತೆ ಬ್ಲಾಕ್ ಮಾಡ್ತೀವಿ. ಯಾಕೆ गोरा हो जाता है तो भी उसको काला रंग लगा देते हैं. ಬ್ಲಾಕ್ ಹಾಕೊಳ್ಬಾರ್ದು ಅಂದ್ರೆ ಎಲ್ಲರೂ ಮನೆಗೆ ಹೋಗಿ ಡೈ ಮಾಡ್ಕೊಂಡು ಹೇರ್ ಎಲ್ಲ ಬೆಳ್ಳಗ್ ಮಾಡ್ಕೊಳ್ಳಿ. यदि ब्लैक नहीं पहनना है तो घर जाके हर कोई सफेद रंग लगा के बालों को सफेद बना लो. बालों को सफेद बना ले. नहीं तो मेरे साथ मिल लो. You are understanding this? ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Agreement was finished. ಆ ಅಗ್ರಿಮೆಂಟ್ ಆ ದಿನ ಮುಗಿಯಿತು. New agreement came. ಹೊಸ ಅಗ್ರಿಮೆಂಟ್ ಪ್ರಾರಂಭ ಆಯಿತು. The old agreement said, ಹಳೆ ಅಗ್ರಿಮೆಂಟ್ ಹೇಳ್ತಾ ಇತ್ತು,
where Solomon had given a sign. ಸೊಲೊಮೋನನು ಅದಕ್ಕೆ ಸೈನ್ ಹಾಕಿದ. Lord, ದೇವ್ರೇ, anybody looked at this temple and pray, ಯಾರಾದ್ರೂ ಈ ಆಲಯವನ್ನ ದೃಷ್ಟಿಸಿ ನಾ ಪ್ರಾರ್ಥಿಸುವುದಾದ್ರೆ you answer them. ನೀನು ಅವರಿಗೆ ಉತ್ತರಿಸು. Jesus said, ಯೇಸು ಹೇಳಿದನು, I cancel it. ನಾನು ಅದನ್ನ ಈಗ ರದ್ದು He ಮಾಡ್ತೇನೆ. wrote it. ಆತನೀಗ ಬರಿತಾ ಇದ್ದಾನೆ. Where two other gather in my name, ಹಲ್ಲೆಲೂಯಾ. ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಆಗಲಿ ಕೂಡಿ ಬರ್ತಾರೋ I will be there. ನಾನು ಅವರ And the ಮಧ್ಯದಲ್ಲಿರ್ತೇನೆ. Father said, ಮತ್ತು ಆ ತಂದೆ ಹೇಳಿದನು, done. Done. See, ಆಯ್ತು, this ಅದಕ್ಕೆ ಮುದ್ರೆ ಹಾಕಲಾಯಿತು ಅಂತ ಹೇಳಿ. ಹಲ್ಲೆಲೂಯಾ. temple is gone. ಆಲಯ ಹೊರಟು ಹೋಯ್ತು, Grace is come. ಕೃಪೆಯು ಬಂದಾಯ್ತು. ಹಲ್ಲೆಲೂಯಾ. Somebody say amen. Now you don't have to go to Jerusalem to be healed. ಈಗ ನೀವು ಗುಣವಾಗುವುದಕ್ಕಾಗಿ ಯೆರೂಸಲೇಮಿಗೆ ಹೋಗುವ ಅವಶ್ಯಕತೆ ಇಲ್ಲ. Husband and wife and children, you kneel down in your ಗಂಡ, home, lift up ಹೆಂಡತಿ. your hands and pray. Your new agreement says, today what you ate is the signature of the new agreement. Today what you drank is the signature of the new covenant. And in that signature, you pray at home. Head of the family, you are the pastor. Wife, you are the priest. Children, you are the children, you are the people. You are a church. You come together, you worship God. ಮತ್ತು ಈ ದಿನ ಹೆಂಡತಿ ಮಕ್ಕಳು ಗಂಡ ನೀವು ಕೂಡಿಕೊಂಡು ಕುಟುಂಬವಾಗಿ ನೀವು Hallelujah. ಪ್ರಾರ್ಥಿಸುವಾಗ ಮನೆ ಗಂಡನವರು Hallelujah. ಯಜಮಾನನಾಗಿದ್ದೀರಾ ಮತ್ತು Hallelujah. ಈಗ ಮೇಷನಲ್ಲಿ Now, ಪಾಲ್ಗೊಂಡಂತ ಸಂಗತಿಯನ್ನ ನೀವು ಮಾಡುವಂತವರಾಗಿರ್ತೀರಲ್ಲಿ. This is Good Friday. ಮತ್ತು ಈಗ ಇದು ನಮಗೆ ನಿಜವಾದ ಗುಡ್ ಫ್ರೈಡೆ ಆಗಿದೆ. Not whistling and shouting, ಸುಮ್ಮನೆ ಸೀಳು ಹಾಕಿ ಕೂಗಾಡುವುದು ಹಾಗೆ ಅಲ್ಲ, accepting the new agreement. ಆದ್ರೆ ಹೊಸ ಆ ಒಂದು ಅಗ್ರಿಮೆಂಟ್ ಅನ್ನ Not ಸ್ವೀಕರಿಸಿಕೊಳ್ಳುವಂತದ್ದು. acting outside, wearing poor and eating dry bread and keeping the fast, but in the reality knowing, not touching the sin, not looking lustfully, but walking with Jesus, knowing my new agreement is signed. ಹೊರಗಡೆ ಬರೀ ಹರಿದಾದ ಭಕ್ತಿ ಹಾಕೊಂಡು ಉಪವಾಸ ಬಿದ್ದು ತಲೆಗೆ ಎಣ್ಣೆ ಹಚ್ಚಿಕೊಳ್ಳಲಾರದೆ ನಾರ್ಥ ಸಭೆಗೆ ಹೋಗಿ ಶುಭ ಶುಕ್ರವಾರ ಮಾಡೋದಲ್ಲ, ಆದ್ರೆ ಆತ್ಮದಲ್ಲಿ ಗ್ರಹಿಸಿ ದೇವರು ನನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದನ್ನು ಗ್ರಹಿಸಿ ಪಾಪದಿಂದ, ಊಟದಿಂದ ದೂರ ಅಲ್ಲ, ಪಾಪದಿಂದ ದೂರವಾಗಿ, ಹೊಸ ಬಟ್ಟೆಯಿಂದ ದೂರವಲ್ಲ, ಆದರೆ ಪಾಪವೆಂದ ಭೂಷಣಗಳಿಂದ ದೂರವಾಗಿ ನಮ್ಮ ಮನಸ್ಸುಗಳನ್ನು ಶುದ್ಧಿಪಡಿಸಿಕೊಂಡು, ಕರ್ತನೆ ಈ ದಿನ, ಈ ಶುಭ ಶುಕ್ರವಾರ ದಿನ ನೀನು ಅದನ್ನು ಅಗ್ರಿಮೆಂಟನ್ನು ಸೈನ್ ಮಾಡಿದೆಯಲ್ಲ, ಈಗ ನಿನ್ನನ್ನು ಆರಾಧಿಸೋದಕ್ಕಾಗಿ ಶುಭ್ರನಾಗಿ, ಹೊರಗಡೆ ಮಾತ್ರ ಶುಭ್ರನಲ್ಲ ಒಳಗಡೆ ಶುಭ್ರನಾಗಿ ನಿನ್ನನ್ನು ಆರಾಧಿಸೋದಕ್ಕಾಗಿ ಪಾಪದಕ್ಕೆ ಮುಖ ತಿರುಗಿಸ್ಕೊಂಡು ನಿನ್ನನ್ನು ಆರಾಧಿಸೋದಕ್ಕಾಗಿ ಬಂದಿದ್ದೇನೆ ಅಂತ ಹೇಳೋದು ಶುಭ ಶುಕ್ರವಾರ. And by the way, it is not Easter as it is Easter. ಮತ್ತು I don't want to call it Easter. ಮತ್ತು ಈಸ್ಟರ್ ನಾನು ಈಸ್ಟರ್ ಅಂತ ಕರೆಯುವುದಕ್ಕಾಗಿ We ಬಯಸುವುದಿಲ್ಲ. better call it Resurrection Day. ಅದನ್ನ ನಾವು ಪುನರುತ್ಥಾನದ ದಿನ ಅಂತ ಕರೆಯುವುದು ಒಳಿತು. Amen. Because Easter is not the word from the Bible for the resurrection of Jesus. ಯೇಸುವಿನ ಪುನರುತ್ಥಾನಕ್ಕೋಸ್ಕರ ಬೈಬಲ್ ನಲ್ಲಿ ಈಸ್ಟರ್ ಅಂತ ಆ ಪದ ಬರೆಯಲ್ಪಟ್ಟಿಲ್ಲ. But it is Resurrection Day. Are you ready for the second it is finished? ಎರಡನೇ ಮಾತು ಮುಗಿತು ಅಂತ ಹೇಳುವುದರ ಬಗ್ಗೆ ಈಗ ನೀವು ಅರ್ಥ The second meaning of it is finished. Amen. 1 Peter 3:18. ಮೊದಲನೇ ಪೇತ್ರ 3ನೇ ಅಧ್ಯಾಯ 18ನೇ ವಚನ. ಮೊದಲನೇ ಪೇತ್ರ 3ನೇ ಅಧ್ಯಾಯ 18ರಿಂದ For Christ also suffered once for sins, the just for unjust. Only read 18. That he might bring us to God, being put to death in the flesh, but made alive by spirit. Odama. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ಅನೀತಿವಂತರಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಒಂದೇ ಸಾರಿ, ಓನ್ಲಿ ಒನ್ಸ್, ನಾಟ್ ಅಗೇನ್ ಅಂಡ್ ಅಗೇನ್, ಓನ್ಲಿ ಒನ್ಸ್, ಒಂದೇ ಸಾರಿ ಪದೇ ಪದೇ ಅಲ್ಲ, ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಒಂದೇ ಸಾರಿ ಸತ್ತ. ಪ್ರತಿ ಶುಕ್ರವಾರ ಸಾಯಲ್ಲ ಅವನು. एक ही बार उसने अपना प्राण को त्यागा. हर He doesn't die on every Good Friday. ಪ್ರತಿ ಶುಕ್ರವಾರ ಆತನು ಅದನ್ನ ಮಾಡಲಿಲ್ಲ. Only once. ಒಂದೇ ಬಾರಿ He died ಆತನು ಸತ್ತನು for all, ಎಲ್ಲರಿಗೋಸ್ಕರ, that he may bring us to God. ಅದರ ನಿಮಿತ್ತವಾಗಿ But ಈಗ ಮುಂದೆ ಬರೋದಿದೆ ನೋಡ್ರಿ, ಇಂಟ್ರೆಸ್ಟಿಂಗ್. What is coming is interesting. ಆದ್ರೆ ಇನ್ನು ಮುಂದೆ ಬರುವಂತದ್ದು ಇಂಟ್ರೆಸ್ಟಿಂಗ್ ಇದೆ. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು. ಆತನು ಶರೀರದಲ್ಲಿ ಕೊಲ್ಲಲ್ಪಟ್ಟ, ಆತ್ಮದಲ್ಲಿ ತಿರುಗಿ ಬದುಕಿದ. ಅಂದ್ರೆ ಯೇಸು ಸ್ವಾಮಿ ತಿರುಗಿ ಹುಟ್ಟಿ ಬಂದಿದ್ದು 3ನೇ ದಿನ ಅಲ್ಲ, ತೀರಿತು ಅಂದಾಗ ಶರೀರ ಸತ್ತು ಆತನ ಆತ್ಮ ಎದ್ದು ನಿಂತ್ಕೊಂತ. Not on the third day.
ಅದು ಮೂರನೇ ದಿನ ಅಲ್ಲ. When he said it is finished, ಯಾವ ಕ್ಷಣ ಆತನು ಹೇಳಿದನು ಇದು his ಮುಗಿಯಿತು ಅಂತ, body died, ಆತನ ದೇಹ ಅಲ್ಲಿ ಸತ್ತಿತು, his spirit stood up. ಆತನ ಆತ್ಮ ಜೀವಿತವಾಯಿತು. Understand what is- ಅರ್ಥ ಆಗ್ತಾ Spirit ಇದ್ದೀರಿ? stood up. ಆತನ ಆತ್ಮ ಎಷ್ಟು ಜನರಿಗೆ ಅರ್ಥ ಬದುಕಿಕೊಂಡಿತು. ಕಿತ್ತನೆ ಲೋग समझ पा रहे हैं? Pastor, what is this? ಪಾಸ್ಟರ್, ಇದು ಏನು ಈ When they ಮಾತಿನ were all ಅರ್ಥ saying, ಏನು? when Jesus said it is finished, ಯೇಸು ಇದು ಮುಗಿತು ಅಂತ his ಹೇಳಿದಾಗ body died, ಆತನ ದೇಹ ಅಲ್ಲಿ ಸತ್ತಿತ್ರಿ, but his spirit ಆದ್ರೆ ಆತನ ಆತ್ಮ got up. ಅದು ಅಲ್ಲಿ ಎಚ್ಚೆತ್ತುಕೊಂಡಿತು, It got up. ಅದು ಬದುಕಿತು. To do what? ಏನನ್ನ ಈಗ ನೋಡಿ ಮಾಡುವುದಕ್ಕಾಗಿ? ಹೇಳ್ತಾನೆ. ಅಭಿ देखिए, By that spirit he went and preached. ಆತನ ಸೇವೆ ಮುಗ್ದಿರ್ಲಿಲ್ಲಂತೆ. उसका ನೋಡಿ, ಸೇವಾ ಖತಮ್ his नहीं ministry हुआ was not yet over. था. ಆತನ ಸೇವೆ ಇನ್ನೂ ಮುಗಿದಿರಲಿಲ್ಲ. Are you listening to me? ಕೇಳ್ತಾ ಇದ್ದೀರಾ? His preaching ಆತನ ಪ್ರಸಂಗ in the body got over. ಆತನ ಶರೀರದಲ್ಲಿ ಇದ್ಕೊಂಡು ಆತನ ಕೆಲಸ ಮುಗಿದು The ಹೋಯಿತು. moment he said it is finished, ಯಾವ ಕ್ಷಣ ಆತನು ಹೇಳಿದನು ಈಗ ಮುಗಿಯಿತು ಅಂತ, in the spirit he got up ಆತ್ಮದಲ್ಲಿ ಆತನು ಎದ್ದನು and he went. In the spirit he went. ಮತ್ತು ಆತ್ಮದಲ್ಲಿ ಆತನು ಹೊರಟು ಹೋಗಿ He went to hell. ಆತನು ನರಕಕ್ಕೆ ಹೋದ. Listen what it says. He went and preached to the spirits in prison. ಮತ್ತು ನರಕದಲ್ಲಿದ್ದಂತ ಆತ್ಮಗಳಿಗೆ ಆತನು ಓದಮ್ಮ ಇದಲ್ಲದೆ ಆತ 19. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಅಂದರೆ ಪೂರ್ವ ಕಾಲದಲ್ಲಿ ನೋಹನನ ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದಂತ ಅವರ ಬಳಿಗೆ ನರಕದಲ್ಲಿದ್ದಂತ ಆತ್ಮಗಳ ಬಳಿಗೆ ಬೋಧಿಸ್ಲಿಕ್ಕೆ ಹೋದನಂತೆ. The people who died at the time of Noah, who did not believe in God. ಎಷ್ಟು ಜನ ಇದು ರೀ ಗುಡ್ ಫ್ರೈಡೆ ಬೋಧನೆ ಅಂದ್ರೆ? ಹೌದಲ್ವಾ ಹೇಳ್ರಿ? ಸುಮ್ಮನೆ ಅಳೋ ಮುಖ ಹಾಕೊಂಡ್ಬಿಟ್ಟು ಬದಲಾಗ್ಲಿಕ್ಕೆ ಮನಸ್ಸಿಲ್ಲ, ಮುಖವಾಡ ಹಾಕೊಂಡ್ಬಿಟ್ಟು ಬಟ್ಟೆ ಹಳಿ ಬಟ್ಟೆ ಹಾಕೊಂಡ್ಬಿಟ್ಟು ಗುಡ್ ಫ್ರೈಡೆ ಆಗಲ್ಲ. ಆತನು ಮಾಡಿದ್ದನ್ನ ತಿಳ್ಕೊಳ್ಳೋದು ಗುಡ್ ಫ್ರೈಡೆ. ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಡಿಡ್ ಇಸ್ ಗುಡ್ ಫ್ರೈಡೆ. ಏನ್ ಹೇಳ್ತಾ ಇದೆ ವಾಕ್ಯ? ವಾಟ್ ದ ವರ್ಡ್ ಆಫ್ ಗಾಡ್ ಇಸ್ ಟೆಲ್ಲಿಂಗ್. ಹಿ ಡೈಡ್ ಇನ್ ದ ಫ್ಲೆಶ್, ಗಾಟ್ ಅಪ್ ಇನ್ ದ ಸ್ಪಿರಿಟ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಶರೀರದಲ್ಲಿರುವವರಿಗೆ ಮಾತಾಡೋದಕ್ಕಾಗಿ ಶರೀರವಾಗಿ ಬಂದ, ಆತ್ಮಗಳು ನರಕದಲ್ಲಿ ಇರುವುದಕ್ಕೆ ಆತ್ಮವಾಗಿ ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಶರೀರವನ್ನ ಕೊಂದುಬಿಟ್ಟು ಆತ್ಮದಲ್ಲಿ ಆತ್ಮಗಳ ಬದಿಗೆ ಹೋದ. ನರಕದಲ್ಲಿರುವಂತ ಆತ್ಮಗಳ ಬಳಿಗೆ ಹೋಗ್ತಾ ಇದ್ದಾನೆ. He died in the flesh because you were in the flesh. He preached in the flesh and then he died. Now he is going to hell in the spirit because they are all in the spirit there. ಈಗ ನರಕದಲ್ಲಿ ಯೇಸು ಸ್ವಾಮಿ, ಕ್ಯಾನ್ ಯು ಇಮ್ಯಾಜಿನ್ ಇನ್ ಹೆಲ್? ನಾನು ಹೇಳ್ತಾ ಇದ್ದೇನು ಹೊಸದು ಹೇಳ್ತಾ ಇದ್ದಾರೆ ಪಾಸ್ಟ್ರು? ಇಲ್ಲ, ಪಾಸ್ಟ್ಗಳು ಇದನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ತೆಗೆದು ಓದಿ ಬರ್ದಿದ್ದೆ ನಿಮ್ಮ ಬೈಬಲಲ್ಲಿ, ಬರ್ದಿದ್ದೆ ನಿಮ್ಮ ಬೈಬಲಲ್ಲಿ. ಪೇತ್ರನ ಪತ್ರಿಕೆಯಲ್ಲಿ ಈಗ ತಾನೇ ಓದ್ತಾ ಇದ್ದೀನಿ. ಶರೀರದ ವಿಷಯದಲ್ಲಿ ಸತ್ತು ಆತ್ಮದಲ್ಲಿ ಎದ್ದು ಸೆರೆಯಲ್ಲಿರುವಂತ. ಎಲ್ಲಿದ್ದು ಸೆರೆಯಲ್ಲಿ? ಯಾವ ಸೆರೆ ಮನೆಗೆ ಹೋದ? ನೋಹನ ಕಾಲದಲ್ಲಿ ಸ್ಪಷ್ಟವಾಗಿ ಬರಿತಾನೆ. ನೋಹನನ ಕಾಲದಲ್ಲಿ ಜಲಪ್ರಳಯದಲ್ಲಿ ಅವಿಧೇಯರಾಗಿ ಸತ್ತಂತ ಮಿಲಿಯಾನು ಗಟ್ಟಲೆ ಆತ್ಮಗಳು, ಯಾಕಂದ್ರೆ ಇಡೀ ಲೋಕ ಸತ್ತೋಯ್ತು. ಅಟ್ ದ ಟೈಮ್ ಆಫ್ ನೋಹ ದ ಹೋಲ್ ವರ್ಲ್ಡ್ ಡೈಡ್. ಹಲೋ, ಜೀಸಸ್ ವೆಂಟ್ ಇನ್ ಟು ಹೆಲ್. ಯೇಸು ನರಕಕ್ಕೆ ಹೋದನು and he preached them. ಮತ್ತು ಅಲ್ಲಿ ಆತನು ಅವರಿಗೆ ಸುವಾರ್ತೆಯನ್ನು ಸಾರಿದನು. ಯಾಕೆ ಗೊತ್ತಾ? In the new covenant ಹೊಸ ಒಡಂಬಡಿಕೆಯಲ್ಲಿ he has written one more thing. ಆತನು ಇನ್ನೊಂದು ಸಂಗತಿಯನ್ನು ಬರೆದನು. ನೋಹನನ ಬೋಧನೆ ಬಿದ್ರು ಬೀಳ್ಬಹುದು, ನನ್ನ ವಾಕ್ಯ ತನ್ನ ಕಾರ್ಯವನ್ನ ಸಾಧಕವಾಗಿಯೇ ಮಾಡ್ತದೆ. The preaching of Noah may fall, but the word of God shall endure forever and ever. And Father said, it is done. I'll release those souls also. ದೇವರು ಅದಕ್ಕೆ ಮುದ್ರೆ ಹಾಕಿ ಹೇಳ್ತಾ ಇದ್ದಾನೆ, ಆ ಆತ್ಮಗಳನ್ನು ನಾನು ಬಿಡ್ತೀನಿ, ಹೋಗು ಬಿಡಿಸ್ಕೊಂಡು ಬಾ. ಯೇಸು ಸ್ವಾಮಿ ರಕ್ತವನ್ನು ಹಚ್ಚಿ, ಆಫ್ಟರ್ ಹಿ ಗೇವ್ ಹಿಸ್ ಬ್ಲಡ್, ಹಿ ಸೆಡ್, ಫಾದರ್, ಐ ಆಮ್ ಕಮಿಂಗ್ ಬ್ಯಾಕ್ ಆಫ್ಟರ್ 3 days. ಯೇಸು ತನ್ನ ರಕ್ತವನ್ನು ಸುರಿಸಿ ಆದ ಮೇಲೆ ಹೇಳ್ತಾ ಇದ್ದಾನೆ, ತಂದೆಯೇ, ನಾನು ಮತ್ತೆ 3 ದಿನಗಳಾದ ಮೇಲೆ ಬರ್ಲಿಕ್ಕಿದ್ದೇನೆ. Are you with me? ನಮ್ಮೊಟ್ಟಿಗೆ ಇದ್ದೀರಾ? And he went on the next evangelism. ಮತ್ತು ಆ ನಂತರ ಆತನು ಇನ್ನೊಂದು ಸುವಾರ್ಥ ಸೇವೆಗೋಸ್ಕರ ಹೋದ. This ಹೋದ. evangelism was in hell. ಮತ್ತು ಈಗ ಈ ಸುವಾರ್ಥ ಸೇವೆಯು ನರಕದಲ್ಲಿತ್ತು. ಈ ಅಪ್ಪ ಅನ್ಕೊಂಡಿದ್ದ, समझ रहा था, शैतान समझा था, ಶೈತಾನನ ಅನ್ಕೊಂಡಿದ್ದ, अभी मुझे काम करना पड़ेगा, ಈಗ ನನಗೆ ಕೆಲಸ ಮಾಡಬೇಕಾಗಿದೆ, क्योंकि जो लोग बचे कुचे हैं, ಯಾರೆಲ್ಲ ಈಗ ಉಳ್ಕೊಂಡಿದ್ದಾರೋ उन सबके लिए इसने लहू बहा दिया है. ಅವ್ರಿಗೋಸ್ಕರ ಈತನು ತನ್ನ ರಕ್ತವನ್ನು ಸುರಿಸಿ ಆಗಿದೆ. आमेन. लेकिन उसको ये मालूम नहीं था, ಆದ್ರೆ ಈತನಿಗೆ ಇದು ಗೊತ್ತಿರಲಿಲ್ಲ, जिनको उसने ऑलरेडी नरक लेके चला गया है, ये बंदा उनको भी अभी छुड़ाने के लिए निकलने वाला था. ಈತನು ಯಾರನ್ನ
ನರಕ ಕರೆದುಕೊಂಡು ಹೋಗಿದ್ದಾನೋ ಇವನು ಅವರನ್ನ ಕೂಡ ಬಿಡಿಸುವುದಕ್ಕಾಗಿ ಬರ್ಲಿಕ್ಕಿದ್ದಾನೆ ಅಂತ. ವೇರ್ ಯು ಫೈಂಡ್ ಸಚ್ ಅ ಗಾಡ್, ಎಲ್ಲಿ ಇಂಥ ಒಳ್ಳೆ ದೇವರನ್ನ ನಾವು ಹುಡುಕ್ಲಿಕ್ಕೆ ಸಾಧ್ಯ, ಸಿಗ್ಲಿಕ್ಕೆ ಸಾಧ್ಯ. ಔಟ್ಸೈಡ್ ದ ಹೆವನ್, ಔಟ್ಸೈಡ್ ದ ಹೆವನ್, ಮತ್ತು ನರಕದ ಹೊರಗಡೆ the devil is standing. ಅಲ್ಲಿ ಸೈತಾನ್ ನಿಂತ್ಕೊಂಡಿದ್ದಾನೆ. ಮೊದಲು ಅವಾಗ ಹೊಡೆದಿದ್ದೀನಿ, ಮತ್ತೆ ಹೊಡಿತೀನಿ. उस समय उस मैंने इसको मारा था, अभी फिर से मारूंगा. Jesus came. ಯೇಸು ಬಂದ್ರು. He could not even touch him. ಆತನು ಇವನನ್ನ ಮುಟ್ಲಿಕ್ಕೂ ಆಗ್ಲಿಲ್ಲ. ಎತ್ಕೊಂಡ ಸೈಡ್ಗಾಗ तू जो लेके आया उसको लेके बगल में हो जा. यीशु मसीह कह रहा है हट. ये बोलेगा हट के तो दिखा, हटा के तो दिखा. इसने सोचा पहले जैसा फिर से क्रूस को मारेगा, क्रूस पे मारेगा. यीशु मसीह ने कहा, क्योंकि प्रकटीकरण में लिखा है कि यीशु उस मृग को अपने श्वास से हरा देगा. ಯಾಕಂದ್ರೆ ಪ್ರಕಟಣೆಯಲ್ಲಿ ಬರೆಯಲಾಗಿದೆ ಅದೇನೆಂದ್ರೆ ಯೇಸು ಆ ಒಂದು ಮೃಗವನ್ನ ತನ್ನ ಶ್ವಾಸದಿಂದ ಅದನ್ನು ನಾಶ ಮಾಡ್ತಾನೆ ಎಂಬುದಾಗಿ. ಈಗಾಗಲೇ ಚೀರಾಡ್ಬಿಡ್ತಾ ಇದೆ ನನಗೆ. ಯಾರಾದ್ರೂ ಇದನ್ನು ಬೋಧಿಸಿದ್ರೆ ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ये जा गिरा रेगिस्तान में. ಆತನು ಹೋಗಿ ಮರುಭೂಮಿಯಲ್ಲಿ ಬಿದ್ದ. कोई रोक टोक करने वाला नहीं. ಯಾರು ಅಲ್ಲಿ ಅಡ್ಡಿ ಮಾಡುವವರಿಲ್ಲ. सब चिल्ला रहे हैं. ಎಲ್ಲರೂ ಕೂಗಾಡ್ತಾ ಇದ್ದಾರೆ. सीधा नरक में उतर के गया. ನೇರವಾಗಿ ನರಕದಲ್ಲಿ ಇಳಿದು ಹೋದ. ना नरक का आग इसको छू सकता है, ನರಕದ ಬೆಂಕಿ ತನ್ನನ್ನು ಮುಟ್ಟಕ್ಕಾಗಲ್ಲ. ना नरक के शैतान इसको रोक सकते हैं. ನರಕದ ದುರಾತ್ಮಗಳು ಕೂಡ ಮುಟ್ಟಕ್ಕಾಗಲ್ಲ. ಯಾಕೆ? एग्रीमेंट साइन हो गया है. ಅಗ್ರಿಮೆಂಟ್ ಗೆ ಸೈನ್ ಹಾಕಿ ಆಯ್ತು. अब मैं दूसरा प्रॉपर्टी, मेरा प्रॉपर्टी जो तूने कपटी से ले लिया था, ಈಗ ನನ್ನ ಎರಡನೇ ಆಸ್ತಿ ಅದನ್ನ ನೀನು ಕಪಟದಿಂದ जब हम लोग ದೋಚಿಕೊಂಡಿದ್ದೆ. एग्रीमेंट बना रहे थे, ನಾವು ಅಗ್ರಿಮೆಂಟ್ ಅನ್ನ ಮಾಡ್ತಾ ಇದ್ದಾಗ तूने कुछ छुपा लिया था. ಅದರಲ್ಲಿ ಸ್ವಲ್ಪ ನೀನನ್ನ अब मैं वो भी लेने के लिए आया, ಈಗ ನಾನು ಅದನ್ನ ಕೂಡ ನಾನು ಬಾಕಿ क्योंकि मैंने ತಗೊಳ್ಳೋದಕ್ಕೆ उसका भी कीमत दे दिया है. ಯಾಕಂದ್ರೆ ನಾನು ಅದಕ್ಕೂ ಕೂಡ ನಾನು Amen. ನನ್ನ ಬೆಲೆಯನ್ನು ಕಟ್ಟಿದ್ದೇನೆ. You understand? He went into the hell, ಆತನು ಆ ನರಕಕ್ಕೆ ಹೋದ, into the prison. ಆ ಒಂದು ಸೆರೆಮನೆಯಲ್ಲಿ. इनको इतना गारंटी था, ಇವ್ರಿಗೆ ಇಷ್ಟೊಂದು ಗ್ಯಾರಂಟಿ ಇತ್ತಂದ್ರೆ ಈ ಸರಪಣಿಗಳನ್ನ ದಾಟ್ಕೊಂಡು ಯಾರು ಒಳಗಿರೋರು ಹೊರಗೆ ಬರಲ್ಲ, ಹೊರಗಿರೋರು ಒಳಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ರು. ಈ ಯಪ್ಪ ನೇರವಾಗಿ ಸರಪಳಿಗಳ ಮೂಲಕನೇ ಒಳಗೆ ಹೋದ. ಎಲ್ಲ ಆತ್ಮಗಳು ಚೀರಾಡ್ತಾ ಇದೆ, ಯೇಸುವೇ ಬಂದ್ಬಿಟ್ಟಪ್ಪ, ತಪ್ಪಾಯ್ತಪ್ಪ, ನೋಹನನ್ ಮಾತು ಕೇಳಿರ್ಲಿಲ್ಲ. ಹಿ ಪ್ರೀಚ್ಡ್ ಗಾಸ್ಪಲ್. ಅಲ್ಲಿ ಆತನು ಆ ಸೆರೆಮನೆಯಲ್ಲಿ ಹೋಗಿ ಅವರಿಗೆ ಸುವಾರ್ತೆಯನ್ನ ಹೇಳಿದ. He asked them, ಅಲ್ಲಿ ಅವನು ಕೇಳಿದ, are you ready to believe me now? ಈಗ ನನ್ನನ್ನ ನೀವು ನಂಬುವುದಕ್ಕಾಗಿ Every one of them said, I believe. ಅವರಲ್ಲಿ ಪ್ರತಿಯೊಬ್ಬರು ಹೇಳಿದ್ರು, ಈಗ ನಾನು ನಂಬ್ತೇನೆ. Then catch my hand. ಹಾಗಿದ್ರೆ ನನ್ನ ಕೈಯನ್ನು And they ಹಿಡಿದುಕೋ. all walked out of this well. ಹಾಗೆ ಅವರೆಲ್ಲರೂ ಒಟ್ಟಿಗೆ ಅಲ್ಲಿಂದ ಹೊರಗೆ ಬಂದ್ರು. ಹಲ್ಲೆಲೂಯಾ. And the demons are screaming. ಅಲ್ಲಿ ಆ ದುರಾತ್ಮಗಳು ಕೂಗಾಡ್ತಾ ಇವೆ. Could not do anything. ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. You understand what is the meaning? It is finished. ಅರ್ಥ ಆಗ್ತಾ ಇದೆರಿ? ಅದು ಎಲ್ಲ ಮುಗಿತು ಅಂತ ಹೇಳುವ ಮಾತಿನ ಅರ್ಥ, ತೀರಿತು ಅಂದ್ರೆ ಅರ್ಥ, ತೀರಿತು ಅಂತ ಹೇಳಿದ ಮಾತಿನ ಅರ್ಥ, He finished hell also. ಆತನು ನರಕವನ್ನ ಕೂಡ ತೀರಿಸಿದನು. That's why ಅದಕ್ಕೋಸ್ಕರವೇ when a woman was caught in adultery, ಆ ಸ್ತ್ರೀ ವಿಚಾರದಲ್ಲಿ ಹಿಡಿಯಲ್ಪಟ್ಟಾಗ He told her, ಅವಳಿಗೆ ಆತನು ಹಿಡಿದ, I will also not punish you. ನಾನು ಕೂಡ ನಿನ್ನನ್ನ ಶಿಕ್ಷಿಸುವುದಿಲ್ಲ, Go, ಹೋಗು, but don't sin. ಆದ್ರೆ ಮತ್ತೆ ಪಾಪ Because ಮಾಡಬೇಡ. ಯಾಕಂದ್ರೆ I'm not going to come back second time to preach and deliver, only one time. ಮತ್ತೆ ಎರಡನೇ ಬಾರಿ ಪ್ರಸಂಗ ಮಾಡಿ ಬಿಡಿಸುವುದಕ್ಕಾಗಿ ಬರ್ಲಿಕ್ಕಿಲ್ಲ, ಆದ್ರೆ ಒಂದೇ ಬಾರಿ In ಬಂದಾಗಿದೆ. hell, ನರಕದಲ್ಲಿ only Jesus is the evangelist. ಯೇಸು ಮಾತ್ರ ಒಬ್ಬನೇ ಅಲ್ಲಿ ಹೋಗುವಂತ ಸುವಾರ್ತಿಕನು. On earth, ಭೂಮಿಯ ಮೇಲೆ you are all evangelists. ನೀವೆಲ್ಲರೂ ಆತನ ಸುವಾರ್ತಿಕರು, ನಾವೆಲ್ಲರೂ ಆತನ Good ಸುವಾರ್ತಿಕರು. Friday means ಶುಭ ಶುಕ್ರವಾರ ಅಂದ್ರೆ get ready to preach the gospel. ಸುವಾರ್ತೆಯನ್ನ ಸಾರುವುದಕ್ಕಾಗಿ ಸಿದ್ಧಳಾಗು. Don't wear the old. ಹಳೆಯದನ್ನ ಧರಿಸಿಕೊಳ್ಳಬೇಡ. Don't act Good Friday. ಶುಭ ಶುಕ್ರವಾರ If you really worship Good Friday, ಆದ್ರೆ ನಿಜವಾಗ್ಲೂ ಅದನ್ನ Go ಆಚರಿಸಬೇಕಾಗಿದೆ. and tell them Jesus, that's the way Jesus went in hell and told them about him. ಹೋಗಿ ಆ ಜನರಿಗೆ ಸುವಾರ್ತೆಯನ್ನ ಹೇಳು, ಅದನ್ನೇ ಯೇಸು ಮಾಡಿದಂತದ್ದು. ನರಕಕ್ಕೆ ಆತನು ಹೋಗಿ ಸುವಾರ್ತೆಯನ್ನ If ಹೇಳಿದನು. you are not telling anybody about Jesus and you have come here to do Good Friday, you are a hypocrite. ಒಂದು ವೇಳೆ ನೀನು ಯಾರಿಗಾದ್ರೂ ಹೋಗಿ ಯೇಸುವಿನ ಬಗ್ಗೆ ಸುವಾರ್ತೆ ಹೇಳದೆ ಇಲ್ಲಿ ಬಂದಿರುವುದಾಗಿದ್ರೆ ನೀನೊಬ್ಬ ಮೋಸಗಾರನಾಗಿದೀಯಾ. ಒಂದ್ ವೇಳೆ ನೀನು ಇಲ್ಲಿ ಬಂದು ಗುಡ್ ಫ್ರೈಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟು ಬೇರೆಯವರಿಗೆ ಸುವಾರ್ತೆ ಸಾರುವುದಕ್ಕಾಗಿ ನಿನಗೆ ಮನಸ್ಸು ಮಾಡ್ತಾ ಇಲ್ಲದೆ ಇರುವುದಾಗಿದ್ರೆ ಆ ಕ್ರಿಸ್ತನಿಗೆ ನೀನು ಕಪಟಿಯಾಗಿ ಜೀವಿಸ್ತಾ ಇದೀಯಾ. ಯು ಆರ್ ವಿತ್ ಮೀ? He went in the hell. ಆತನು ನರಕಕ್ಕೆ ಇಳಿದು ಹೋದ. ಎಂತ ಹೃದಯ ನೋಡ್ರಿ ಆತಂದ.
उसका दिल को देखिए. ತಂದೆಗೆ ಹೇಳ್ತಾ ಇದ್ದಾನೆ, वो पिता को कह रहा है, ಒನ್ ಮೋರ್ ಅಗ್ರಿಮೆಂಟ್ ಲಾರ್ಡ್ ದೇವರೇ ಫಾದರ್. ಇನ್ನೊಂದು ಅಗ್ರಿಮೆಂಟ್ ಅಪ್ಪ. ತಂದೆ ಕೇಳ್ತಾರೆ, ತಂದೆ ಹೇಳ್ತಾ ಇದ್ದಾನೆ, ವಾಟ್ ಇಸ್ ಇಟ್? ತಂದೆ ಕೇಳ್ತಾ ಇದ್ದಾರೆ ಅದೇನು? ದ ಲ್ಯಾಂಪ್ ಸೇಸ್, ಆ ಯಜ್ಞದ ಕುರಿಮರಿ ಹೇಳ್ತಾ ಯು ಇದ್ದಾನೆ, ಹ್ಯಾವ್ ಟು ಗಿವ್ ಅಪಾರ್ಚುನಿಟಿ ನೀನು ಒಂದು ಅವಕಾಶ ಕೊಡ್ಬೇಕಪ್ಪ. ಆಲ್ ದೋಸ್ ಹೂ ಆರ್ ಇನ್ ಹೆಲ್ ಯಾರೆಲ್ಲ ನರಕದಲ್ಲಿದ್ದಾರೋ ಟು ನೋ ಅಬೌಟ್ ಮೀ, ನನ್ನ ಬಗ್ಗೆ ತಿಳ್ಕೊಳ್ಳಿ. ಬಿಕಾಸ್ ದೇ ಡೈಡ್ ಇವನ್ ಬಿಫೋರ್ ಐ ವಾಸ್ ಬಾರ್ನ್ ಆಸ್ ಜೀಸಸ್. ಯಾಕಂದ್ರೆ ನಾನು ಯೇಸುವಾಗಿ ಜನಿಸಿ ಬರುವುದಕ್ಕಿಂತ ಮುಂಚೆ ಅವರು ತೀರಿ ಹೋದ್ರು. ಫಾದರ್ ಸೆಡ್, ತಂದೆ ಆ ದೇವರು ಹೇಳಿದನು, ಹೌ ಯು ವಿಲ್ ಡೂ ಇಟ್? ಅದನ್ನ ನೀನು ಹೇಗೆ ಮಾಡ್ತೀಯಾ? ಜೀಸಸ್ ಸೆಡ್, ಯೇಸು ಹೇಳಿದನು, ಐ ವಿಲ್ ಗೋ ಟು ಹೆಲ್ ಅಂಡ್ ಬ್ರಿಂಗ್ ದೆಮ್. ನಾನು ನರಕಕ್ಕೆ ಹೋಗಿ ಅವರನ್ನ ಕರ್ಕೊಂಡು ಫಾದರ್ ಬರ್ತೇನೆ. ಸೆಡ್, ನಾಟ್ ಪಾಸಿಬಲ್. ತಂದೆ ಹೇಳಿದ್ರು ಅದು ಅಸಾಧ್ಯ. ಜೀಸಸ್ ಸೆಡ್, ವೈ? ಯೇಸು ಕೇಳಿದ್ರು ಯಾಕೆ? ಫಾದರ್ ಸೆಡ್, ತಂದೆ ಹೇಳಿದನು, if somebody has to come here, they have to believe you. ಒಂದ್ ವೇಳೆ ಇಲ್ಲಿ ಯಾರಾದ್ರೂ ಬರ್ಬೇಕಾಗಿದ್ರೆ ಅವರು ನಿನ್ನ ಮೇಲೆ ನಂಬಿಕೆ Then Jesus ಇಡಬೇಕು. said, ಹಾಗಾದ್ರೆ ಯೇಸು ಹೇಳಿದ್ರು, okay, ಆಯ್ತು, I will go and preach. ನಾನು ಹೋಗಿ ಅಲ್ಲಿ ಸುವಾರ್ತೆಯನ್ನ ಹೇಳ್ತೇನೆ. Whoever believes in hell, ಅಲ್ಲಿ ನರಕದಲ್ಲಿ ಯಾರೆಲ್ಲ ನಂಬಿಕೆ ಇಡ್ತಾರೋ you will save them. ಅವರನ್ನ ನೀನು Father ಅವರನ್ನ said, ರಕ್ಷಿಸು. Done. ತಂದೆಯಾದ ದೇವರು ಹೇಳಿದ್ರು, ಆಯ್ತು, ಅದಕ್ಕೆ ನಾನು ಮುದ್ರೆ And Jesus ಹಾಕ್ತೇನೆ. went into hell. ಹಾಗೆ ಯೇಸು ನರಕಕ್ಕೆ ಹೋದ್ರು. See, ನೋಡ್ರಿ, if you are simply using his authority, ಒಂದ್ ವೇಳೆ ಸುಮ್ಮನೆ ಸಾಧಾರಣವಾಗಿ Why he has ಆತನ to preach? ಅಧಿಕಾರವನ್ನ ಆತನು ನೀವು ಉಪಯೋಗಿಸುವುದಾಗಿದೆ, ಅದನ್ನು ಯಾಕೆ ಸುವಾರ್ತೆ ಹೇಳ್ಬೇಕಾಗಿತ್ತು? but the Bible read it, ಆದ್ರೆ ಬೈಬಲ್ ಬರೀತದೆ, he went ಆತನು ಹೋದನು and preached in hell. ಮತ್ತು ನರಕದಲ್ಲಿ ಆತನು First Peter ಸುವಾರ್ತೆಯನ್ನು 4:6. ಸಾರಿದನು. ಮೊದಲ ಪೇತ್ರ 4:6. For this reason, ಇದೇ the ಕಾರಣಕ್ಕೋಸ್ಕರ gospel was preached also to those who were dead. Read it. ಇದೆಲ್ಲ ನೋಡಿ, ಸತ್ತಿರುವವರು ಮನುಷ್ಯ देखिए अपने बाइबल में है क्या नहीं? देखिए, ಓದಮ್ಮ. ಸತ್ತಿರುವವರು ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಸತ್ತಿರುವವರು ಆಗ್ಲೇ ಸತ್ತೋದವರು ಮರಣ ತೀರ್ಪಿಗೆ ಬರಬೇಕಾಗಿರುವಂತಹ ಮನುಷ್ಯ ಜಾತಿಗೆ ಸೇರೋರಾಗಿರೋದ್ರಿಂದ ಶರೀರಿಗಳಾಗಿದ್ದಾಗ ಹೊಂದಿದರು. ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆಯು ತಿಳಿಸಲ್ಪಟ್ಟಿತು. ಸತ್ತವರಿಗೂ ಸುವಾರ್ತೆ ಇದು ಗುಡ್ ಫ್ರೈಡೆ ಮೆಸೇಜ್ ಅಂದ್ರೆ ಸತ್ತವರಿಗೆ ಯಾರು ಸುವಾರ್ತೆ ಹೇಳಲಿಕ್ಕೆ ಸಾಧ್ಯ? ನಿನ್ನ ಸತ್ತ ಅಜ್ಜನಿಗೆ ನೀನು ಸುವಾರ್ತೆ ಹೇಳಲಿಕ್ಕೆ ಸಾಧ್ಯನಾ? आपके मरे हुए दादा को आप सुवार्ता बताएंगे? Who can preach to the dead? ಯಾರು ಸತ್ತವರಿಗೆ ಸುವಾರ್ತೆಯನ್ನು ಹೇಳಲಿಕ್ಕೆ ಸಾಧ್ಯ? Only the dead can preach to the dead. ಸತ್ತಂತವರು ಸತ್ತವರಿಗೆ ಮಾತ್ರ ಹೇಳಕ್ಕೆ So ಸಾಧ್ಯ. Jesus died ಹಾಗೆ ಯೇಸು ಸತ್ತನು that he may go to the dead. ಸತ್ತವರ ಬಳಿಗೆ ಹೋಗುವುದಕ್ಕಾಗಿ. That's why Jesus said, ಅದಕ್ಕೋಸ್ಕರ ಯೇಸು ಹೇಳಿದನು, nobody can take my soul. ಯಾರು ನನ್ನ ಆತ್ಮವನ್ನ ನನ್ನಿಂದ ತಕೊಳ್ಳಿಕ್ಕಾಗಲ್ಲ. I give it willingly. ನನ್ನ ಸ್ವಇಚ್ಛೆಯಿಂದ ಅದನ್ನ ನಾನು ಕೊಡ್ತೇನೆ. Amen. He died. ಆತನು ಸತ್ತನು. He tasted the death ಆ ಮರಣವನ್ನ ಆತನು ರುಚಿಸಿದನು. and went to the dead. ಆ ಸತ್ತವರ ಬಳಿಗೆ ಆತನು ಹೋದನು. He preached them gospel. ಅಲ್ಲಿ ಆತನು ಅವರಿಗೆ ಸುವಾರ್ತೆಯನ್ನು ಸಾರಿದನು. Preferably he preached everything what he preached on the earth. ಭೂಮಿಯ ಮೇಲಿದ್ದಾಗ ಏನೆಲ್ಲ ಆತನು ಮಾಡಿದನೋ ಬಹುಶಃ ಅದನ್ನೆಲ್ಲ ಆತನು ಅಲ್ಲಿ ಹೇಳಿರಬಹುದು. First time in 1000 years. ಮೊದಲನೇ ಬಾರಿ 1000 ವರ್ಷಗಳಲ್ಲಿ In the hell fire. ನರಕದ ಬೆಂಕಿಯಲ್ಲಿ They are hearing something. Somebody telling first time, God loves you. ಮೊದಲನೇ ಬಾರಿ ಅವರು ಕೇಳ್ತಾ ಇದ್ದಿರಬಹುದು ಆ ದಿನ, They said, ದೇವರು ನಿನ್ನನ್ನು we had heard ಪ್ರೀತಿಸುತ್ತಾನೆ it ಅಂತ. somewhere. ಅವರು ಹೇಳಿದ್ರು, ಎಲ್ಲೋ ಈ ಮಾತನ್ನ ನಾವು ಕೇಳಿದ್ವು. Last time when we heard it, we were human beings. ಕೊನೆ We ಬಾರಿ- did not believe it. ಕೊನೆ ಬಾರಿ ನಾವು ಈ ಮಾತನ್ನ ಕೇಳಿಸಿಕೊಂಡಾಗ ನಾವು ಮನುಷ್ಯರಾಗಿದ್ವು. ಆಗ ಈ Noah was ಮಾತನ್ನ telling ನಾವು- us. ನೋಹನು ನಮಗೆ ಈ ಮಾತನ್ನ ಹೇಳ್ತಾ But we ಇದ್ದನು. rebelled. ಅಲ್ಲಿ ನಾವು ಬಂಡುತನ Everybody is ಮಾಡಿದ್ವು. telling his neighbor, brother, let us not rebel this time. ಆದ್ರೆ This is ಎಲ್ಲರೂ our ಈಗ last ಒಬ್ಬರಿಗೊಬ್ಬರು ಹೇಳ್ಕೊಳ್ತಾ opportunity. ಇದ್ದಾರೆ, ಸಹೋದರನೇ ಈಗ ಮೊಂಡುತನ ಮಾಡುವುದು ಬೇಡ, ಇದು ನಮ್ಮ ಕೊನೆಯ ಅವಕಾಶ ಅಂತ ಹೇಳಿ. The whole hell must have said, ಬಹುಶಃ ಇಡೀ ನರಕ ಹೇಳಿರಬಹುದು, we believe. ನಾವು ನಂಬುತ್ತೇವೆ. In hell, nobody tells you, I love you. ನರಕದಲ್ಲಿ ಯಾರು ನಿಮಗೆ ಹೇಳಲ್ಲ In ನಿನ್ನನ್ನು hell, nobody ಪ್ರೀತಿಸ್ತೇನೆ tells ಅಂತ. you, you are loved. ನರಕದಲ್ಲಿ ಯಾರು ನಿಮಗೆ ಹೇಳುವುದಿಲ್ಲ ನೀವು ಪ್ರೀತಿಸಲ್ಪಟ್ಟಿದ್ದೀರಾ ಅಂತ. Now you change. ಈಗ ನೀವು ಬದಲಾಗ್ರಿ. Only here, God says, I love you. ಇಲ್ಲಿ ಈಗ ಇರುವಾಗ ಮಾತ್ರ ಸ್ವಾಮಿ ನಮ್ಗೆ ಹೇಳ್ತಾನೆ, ನಿನ್ನನ್ನ ಪ್ರೀತಿಸ್ತೇನೆ ಅಂತ. Hallelujah. ಹಲ್ಲೆಲೂಯಾ. And he emptied the hell. ಈಗ ಆತನು ನರಕನ್ನ ಖಾಲಿ ಮಾಡಿದ. I believe this Good Friday has been a blessing to you. ನಾನು ನಂಬ್ತೇನೆ ಈ ಶುಭ ಶುಕ್ರವಾರ ನಿಮಗೆ ಆಶೀರ್ವಾದ ಆಗಿದೆ ಎಂಬುದಾಗಿ. Hallelujah. ಹಲ್ಲೆಲೂಯಾ. Will you give your life to Jesus? ನಿಮ್ಮ ಜೀವನವನ್ನ ನೀವು ಯೇಸುವಿಗೆ ಹಾಗಿದ್ರೆ ಸಮರ್ಪಿಸ್ತೀರೋ? 100%. 100% And he said, ಮತ್ತು ಆತನು ಹೇಳಿದ, it is finished. ಈಗ ಇದು ತೀರಿತು ಅಂತ. Now ಈಗ you say the name of Jesus, ನೀವು ಯೇಸುವಿನ ಹೆಸರನ್ನ ಹೇಳ್ತೀರಾ, demons run away. ದುರಾತ್ಮಗಳು ಓಡಿ ಹೋಗ್ತವೆ. Why? ಯಾಕೆ ಹಾಗೆ? Because when you are baptized, ಯಾಕಂದ್ರೆ ನಿಮಗೆ ದೀಕ್ಷಾ ಸ್ನಾನವಾಗುವಾಗ you put on Jesus. ನೀವು ಯೇಸುವನ್ನೇ ಧರಿಸಿಕೊಳ್ತೀರಾ. Amen. ಆಮೆನ್. Amen. ಆಮೆನ್.